Good morning, everybody. Welcome you all to Vidyapita Study Center, Bengaluru. So, I am Rahul Hundekar. I am the coach for JEE and CET classes. So, today we are going to discuss about the set theory. So, ನಿಮಗೆಲ್ಲ ಗೊತ್ತಿರಬಹುದು ಸದ್ಯದಲ್ಲಿ ನಿಮಗೆ ಎಕ್ಸಾಮ್ಸು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಸ್ ಕಾಲ್ಫಾರ್ಮ್ ಆಗಿದೆ. ಸೊ ಅದಕ್ಕೆ ನೀವು ಅಬ್ಸರ್ವ್ ಮಾಡಿದರೆ ಪೇಪರ್ 1 ಮತ್ತು ಪೇಪರ್ 2 ಇದೆ. ಸೊ ಪೇಪರ್ 2ದಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಿ ನೋಡಿದರೆ 70% ಇರೋದು ಫಾರ್ ಮ್ಯಾಥಮೆಟಿಕ್ಸ್. ಸೊ 70% ಇರೋದ್ರಿಂದ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ಮ್ಯಾಥಮೆಟಿಕ್ಸ್. ಸೊ ಮ್ಯಾಥಮೆಟಿಕ್ಸ್ ಸಿಲೆಬಸ್ನ ನಾವು ಅಬ್ಸರ್ವ್ ಮಾಡಿದಾಗ ಎರಡನೇ ಚಾಪ್ಟರ್ ಇರೋದಂಥದ್ದು ಸೆಟ್ ಥಿಯರಿ. ಸೊ ಸೆಟ್ ಥಿಯರಿ ಅಂದರೆ ಘನಗಳು ಅಂತ ನಾವು ಕರಿತೇವೆ. ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋದು ಸೆಟ್ ಥಿಯರಿಗಳ ಬಗ್ಗೆ. ಸೊ ನಿಮಗೆಲ್ಲ ಗೊತ್ತಿರಬಹುದು ಸೆಟ್ ಥಿಯರಿ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ. ಮೋಸ್ಟ್ ಆಫ್ ದ ಕ್ವಶನ್ಸ್ ವಿಲ್ ಅರೈಸ್ ಫ್ರಮ್ ದಿಸ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟಿಂದ 2ರಿಂದ 3 ಕ್ವಶನ್ಸ್ ಮಿನಿಮಮ್ ಬಂದೇ ಬರುತ್ತೆ. ಕ್ವಶನ್ಸ್ ಬರುತ್ತೆ, ಅದಕ್ಕಿಂತ ಇಂಪಾರ್ಟೆಂಟು ವೆರಿ ಈಸಿ ಕಾನ್ಸೆಪ್ಟ್. ಸೊ ಈಸಿ ಕಾನ್ಸೆಪ್ಟನ್ನು ಓದ್ಕೊಂಡು ಮಾರ್ಕ್ಸ್ ತಗೊಳ್ಳೋದು ಇದು ಜಾಣತನ ಆಗಿರುತ್ತೆ ಯಾವಾಗಲೂ. ಸೊ ಹಾಗಿದ್ರೆ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ ಸೆಟ್ ಅಂದರೆ ಏನು ಅಂತ. ಅದಕ್ಕಿಂತ ಮುಂಚೆ ಒಂದ್ಸರಿ ನಾವು ಸಿಲೆಬಸನ್ನು ಗ್ಲಾನ್ಸ್ ಮಾಡಿಕೊಂಡ್ರೆ ಫಸ್ಟಿಗೆ ನಮಗೆ ಸೆಟ್ ಥಿಯರಿ ಅಂದರೆ ಏನು ಅಂತ ಗೊತ್ತಿರಬೇಕು. ಸೊ ಸೆಟ್ ಥಿಯರಿ ಅಂದರೆ ಡೆಫಿನೇಷನ್ಸ್ ಏನು ಅಂತ ನೋಡೋಣ. ಅದಾದಮೇಲೆ ರೀಪ್ರೆಸೆಂಟೇಷನ್ ಆಫ್ ಅ ಸೆಟ್ಟನ್ನು ನಾವು ಹೇಗೆ ರೀಪ್ರೆಸೆಂಟ್ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದಮೇಲೆ ಟೈಪ್ಸ್ ಆಫ್ ದ ಸೆಟ್ಸ್ ಅಂದರೆ ವಿಧಗಳು, ಸೆಟ್ನಲ್ಲಿ ಎಷ್ಟು ವಿಧಗಳಿದ್ದಾವೆ ಅದು ಕೂಡ ನಾವು ಫಸ್ಟಿಗೆ ಸ್ಟಡಿ ಮಾಡ್ತೇವೆ. ಅದಾದಮೇಲೆ ಡೆಫಿನೇಷನ್ ಆಫ್ ದ ಯೂನಿಯನ್, ಇಂಟರ್ಸೆಕ್ಷನ್, ಕಾಂಪ್ಲಿಮೆಂಟ್ ಆ್ಯಂಡ್ ಡಿಫರೆನ್ಸ್ ಆಫ್ ಸೆಟ್ಸ್. ಅದಾದ ನಂತರ ವೆನ್ ಡೈಗ್ರಾಮ್ಸು, ಆಪರೇಷನ್ ಆಫ್ ಅ ಸೆಟ್ಸ್ ಅಂದರೆ ನಾವು ಯೂಸ್ವಲಿ ಮ್ಯಾಥಮೆಟಿಕ್ಸಲ್ಲಿ ಆಪರೇಷನ್ಸ್ ಅಂದರೆ ಎಡಿಷನ್, ಸಬ್ಸ್ಟ್ರಾಕ್ಷನ್, ಡಿವಿಷನ್, ಮಲ್ಟಿಪ್ಲಿಕೇಶನ್ ಬರುತ್ತೆ. ಸೊ ನೆಕ್ಸ್ಟು ಯೂನಿಯನ್, ಇಂಟರ್ಸೆಕ್ಷನ್, ಕಾಂಪ್ಲಿಮೆಂಟ್ ಆ್ಯಂಡ್ ಡಿಫರೆನ್ಸ್ ಆಫ್ ದ ಸೆಟ್ಸು, ರೀಪ್ರೆಸೆಂಟೇಷನ್ ಆಫ್ ದಿಸ್ ಬೈ ಯೂಸಿಂಗ್ ವೆನ್ ಡೈಗ್ರಾಮ್, ಪ್ರಾಪರ್ಟೀಸ್ ಆಫ್ ಯೂನಿಯನ್ ಆ್ಯಂಡ್ ಇಂಟರ್ಸೆಕ್ಷನ್, ಡಿ ಮಾರ್ಗನ್ಸ್ ಲಾ, ರಿಲೇಷನ್ ಬಿಟ್ವೀನ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ದ ಸೆಟ್ಸ್. ಇದು ಸಿಲೆಬಸ್ ಇರುವಂಥದ್ದು. ಸೊ ಇದನ್ನು ನಾವು ಡಿಟೇಲ್ ಆಗಿ 1 by 1 ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ವೆರಿ ಫಸ್ಟ್ ವಿ ವಿಲ್ ಸಿ ವಾಟ್ ಈಸ್ ಸೆಟ್ ಅಂದರೆ ಏನು ಅಂತ ನಾವು ಡಿಸ್ಕಸ್ ಮಾಡಬೇಕು. ಸೆಟ್ ಅಂದರೆ ಏನಾಗಿದ್ರೆ ಇಟ್ ಈಸ್ ಅ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. ಸೊ ಇದನ್ನು ನೀವು ಓದಿದಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಏನು ಅರ್ಥ ಆಗುತ್ತೆ? ಇಟ್ ಈಸ್ ಅ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. ಸೊ ನಾರ್ಮಲ್ ಇಂಗ್ಲಿಷ್ ಬಂದರೂ ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು ಏನು ಕಲೆಕ್ಷನ್ ಅಂದರೆ ಏನು ಅಂತ. ಕಲೆಕ್ಷನ್ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ಒಂದು ಗುಂಪು ಅಂತ ಕರಿತೇವೆ. ಆಬ್ಜೆಕ್ಟ್ಸ್ ಅಂದ್ರೂ ಕೂಡ ಗೊತ್ತಿರುತ್ತೆ, ವಸ್ತುಗಳು ಅಂತ ಗೊತ್ತಿರುತ್ತೆ. ಆದರೆ ನಮಗೆ ಗೊತ್ತಿರಲಾರ್ದ ಏನಪ್ಪ ಅಂತ ಹೇಳಿದ್ರೆ ವೆಲ್ ಡಿಫೈನ್ಡ್ ಅಂದರೆ ಏನು ಅಂತ. ವೆಲ್ ಡಿಫೈನ್ಡ್ ಅಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಪ್ರತಿಯೊಂದು ಕಲೆಕ್ಷನ್ ಅನ್ನು ನಾವು ಏನಂತ ಕರೀಲಿಕ್ಕೆ ಬರೋದಿಲ್ಲ, ಸೆಟ್ ಅಂತ ಕರೀಲಿಕ್ಕೆ ಬರೋದಿಲ್ಲ. ಸೇ ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಸೊ ಒಂದು ಕಲೆಕ್ಷನ್ ಅನ್ನ ತಗೊಳ್ರಿ. ಕಲೆಕ್ಷನ್ ಅಂದ್ರೆ ಗುಂಪು, ಇದೆಲ್ಲರಿಗೂ ಗೊತ್ತಿರುವಂಥದ್ದು. ಒಂದು ಗುಂಪನ್ನು ಬರೀತೇನೆ. ಎಂಥ ಗುಂಪು ಬರೀತೇನೆ ಅಂದ್ರೆ ಕಲೆಕ್ಷನ್ ಆಫ್ ಬ್ಯೂಟಿಫುಲ್ ಬಾಲಿವುಡ್ ಆಕ್ಟರ್ಸ್, ಬಾಲಿವುಡ್ ಆಕ್ಟ್ರೆಸ್ ಅಂತ ಕರೀತೀವಿ. ಸೊ ಕಲೆಕ್ಷನ್ ಆಫ್ ಬ್ಯೂಟಿಫುಲ್ ಬಾಲಿವುಡ್ ಆಕ್ಟರ್ಸ್ ಅಂದ್ರೆ ನಾವು ಇಲ್ಲಿ ಕಲೆಕ್ಷನ್ ಅನ್ನ ಬರೀಬೇಕು, ಗುಂಪನ್ನ ಬರೀಬೇಕು. ಕಲೆಕ್ಷನ್ ಆಫ್ ಬ್ಯೂಟಿಫುಲ್ 3 ಬಾಲಿವುಡ್ ಆಕ್ಟರ್ಸ್ ಹೆಸರುಗಳನ್ನ ಬರೆಯೋಣ. ಎಲ್ಲರೂ ಬರಿ ಅಂದ್ರೆ ಬಹಳಷ್ಟು ಬರಿಬೇಕಾಗುತ್ತೆ, ಸ್ಪೇಸ್ ಸಾಕಾಗೋದಿಲ್ಲ. ಅದಕ್ಕೆ ಏನ್ ಮಾಡ್ತೇನೆ, ಬರೀ ರಿಸ್ಟ್ರಿಕ್ಟೆಡ್ ಮಾಡ್ಕೊಂಡು 3 ಜನರು ಬ್ಯೂಟಿಫುಲ್ ಆಕ್ಟರ್ಸ್ ಹೆಸರುಗಳನ್ನ ಬರೀರಿ ಅಂತ ಹೇಳ್ತೇನೆ, ಬಾಲಿವುಡ್ ಅಲ್ಲಿ ಇರುವಂತವ್ರು. ಸೊ ಅವಾಗ ಕೆಲವು ಸ್ಟೂಡೆಂಟ್ಸ್ ಏನ್ ಹೇಳ್ಬೋದು, ಲೆಟ್ ಅಸ್ ರೈಟ್ ಸರ್ ಫಸ್ಟಿಗೆ ಐಶ್ವರ್ಯ ರೈ ಹೆಸರು ಬರೀರಿ ಅಂತ ಹೇಳ್ತೀರಿ. ಆಮೇಲೆ ಏನ್ ಹೇಳ್ಬೋದು, ಪ್ರೀತಿ ಜಿಂತಾ ಅಂತ ಹೇಳ್ಬಹುದು. ಆಮೇಲೆ ಯಾರು ಹೇಳ್ಬೋದು, ಸೊ ಇದೆಲ್ಲಾನು ಯಾರ ಮೇಲೆ ಡಿಪೆಂಡ್ ಇರುತ್ತೆ, ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಕೀರ್ತಿ ಅಂತ, ಕೀರ್ತಿಕಾ ಅಥವಾ ಕೀರ್ತಿ ಅಂತ ಹೆಸರನ್ನು ಆದ್ರೂ ಹೇಳಬಹುದು. ಸೊ ಇದು ಯಾರ ಮೇಲೆ ಡಿಪೆಂಡ್ ಇರುತ್ತೆ, ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಆದ್ರೆ ಇನ್ನೊಬ್ಬ ಸ್ಟೂಡೆಂಟಿಗೆ ಹೆಸರು ಬರೆಯಪ್ಪ ಅಂತ ಹೇಳಿದಾಗ ಅವನೇನ್ ಹೇಳ್ತಾನೆ, ಸರ್ ಐಶ್ವರ್ಯ ರೈ ಬ್ಯೂಟಿಫುಲ್ ಇಲ್ಲ, ಬೇಡ, ಅವಳ ಹೆಸರು ಬೇಡ, ಬೇರೆ ಹೆಸರು ಬರಿತೇನೆ ಅಂತ ಹೇಳ್ತಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ಹೂಸ್ ಮೆಂಟಾಲಿಟಿ. ಇದು ಯಾರ ಮೇಲೆ ಡಿಪೆಂಡ್ ಇರುತ್ತೆ, ನಿಮ್ಮ ಮೆಂಟಾಲಿಟಿ ಮೇಲೆ ಡಿಪೆಂಡ್ ಇರುತ್ತೆ. ಆದರೆ
ಈ ಕಲೆಕ್ಷನ್ ಬಿಟ್ಟು ಇನ್ನೊಂದು ಕಲೆಕ್ಷನ್ ಬರೀರಿ ಅಂತ ಹೇಳ್ತೀನಿ. ಲೆಟ್ ಅಸ್ ಟೇಕ್ ಅನದರ್ ಒನ್ ಎಕ್ಸಾಂಪಲ್. ಇನ್ನೊಂದು ಕಲೆಕ್ಷನ್ ಎಂತದ್ದು ಅಂತ ಹೇಳಿದ್ರೆ ಕಲೆಕ್ಷನ್ ಆಫ್ ವೋವೆಲ್ಸ್. ಕಲೆಕ್ಷನ್ ಆಫ್ ವೋವೆಲ್ಸ್ ಇನ್ ಇಂಗ್ಲಿಷ್ ಅಲ್ಫಾಬೆಟ್. ವೋವೆಲ್ಸ್ ಇನ್ ಇಂಗ್ಲಿಷ್ ಅಲ್ಫಾಬೆಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕಲೆಕ್ಷನ್ ಆಫ್ ವೋವೆಲ್ಸ್ ಇನ್ ಇಂಗ್ಲಿಷ್ ಅಲ್ಫಾಬೆಟ್ ಅಂತ ಹೇಳಿದಾಗ ನೀವು ಯಾವ್ಯಾವ ಎಲಿಮೆಂಟ್ಸ್ ಅನ್ನ ಬರೀತೀರಿ? ಯು ವಿಲ್ ರೈಟ್ ಎ ಇ ಐ ಓ ಯು. ಮೊದಲಿಗೆ ಇದು ಗೊತ್ತಿರಬೇಕು ಬೇಸಿಕ್. ವೋವೆಲ್ಸ್ ಇಂಗ್ಲಿಷ್ ಅಲ್ಲಿ ಯಾವ್ಯಾವ್ದು ಅಂದ್ರೆ ಎ ಇ ಐ ಓ ಯು ಅಂತ ಕರೀತೇವೆ. ವೋವೆಲ್ಸ್ ಅಂದ್ರೆ ನಥಿಂಗ್ ಬಟ್ ಸ್ವರಗಳು ಅಂತ ಕರೀತೇವೆ. ಇನ್ ಇಂಗ್ಲಿಷ್ ಅಲ್ಫಾಬೆಟ್ ದೇರ್ ಆರ್ 26 ಲೆಟರ್ಸ್. ಅದರಲ್ಲಿ 5 ವೋವೆಲ್ಸ್ ಬರ್ತವೆ, ಸ್ವರಗಳು. ಉಳಿದಿರೋದೆಲ್ಲವನ್ನು ನಾವೇನಂತ ಕರಿತೇವೆ? ಕನ್ಸೋನೆಂಟ್, ವ್ಯಂಜನಗಳು ಅಂತ ಕನ್ನಡದಲ್ಲಿ ಕರೀತೇವೆ. ಸೊ ಈಗ ಕಲೆಕ್ಷನ್ ಆಫ್ ವೋವೆಲ್ಸ್ ಇನ್ ಇಂಗ್ಲಿಷ್ ಅಲ್ಫಾಬೆಟ್. ಕಲೆಕ್ಷನ್ ಆಫ್ ವೋವೆಲ್ಸ್ ಇನ್ ಇಂಗ್ಲಿಷ್ ಅಲ್ಫಾಬೆಟ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಯಾವ್ಯಾವ ಸ್ವರಗಳಿದಾವೆ ಅದನ್ನ ಮಾತ್ರ ಬರೆದ್ವಿ. ಈಗ ಇಲ್ಲಿ ನಾವು ಬೇರೆ ಯಾವ ಲೆಟರ್ನು ಬರೀಲಿಕ್ಕೆ ಸಾಧ್ಯ ಇರೋದಿಲ್ಲ. ಅಥವಾ ಈಗ ಸೇ ಫಾರ್ ಎಕ್ಸಾಂಪಲ್ ನಾನೇನಾದ್ರೂ ಝಡ್ ಅಂತಕ್ಕಂಥ ಒಂದು ಲೆಟರ್ ಅನ್ನು ತಗೊಳ್ತೇನೆ. ಝಡ್ ಅಂತಕ್ಕಂಥ ಲೆಟರು ಈ ಕಲೆಕ್ಷನ್ ಒಳಗೆ ಇದೆಯೋ ಇಲ್ವೋ ಅನ್ನೋದನ್ನ ಕೇಳಿದ್ರೆ ವಾಟ್ ಈಸ್ ಯುವರ್ ಆನ್ಸರ್? ನೋ ಅಂತ ಹೇಳ್ತೀರಾ. ಬಟ್ ಇಲ್ಲೇನಾದ್ರೂ ನಾನು ಈ ಕಲೆಕ್ಷನ್ ಬದಲು ಈ ಕಲೆಕ್ಷನ್ ಅಲ್ಲಿ ನಾನೇನಾದ್ರೂ ಕೇಳಿದ್ರೆ, ಬೇರೆ ಯಾವ್ದಾದ್ರು ಆಕ್ಟರ್ ಹೆಸರು ಹೇಳಿದ್ರೆ ಅದು ಇದರಲ್ಲಿ ಇದೆಯೋ ಇಲ್ವೋ ಅನ್ನೋದು ಯಾರ ಮೇಲೆ ಡಿಪೆಂಡ್ ಇರುತ್ತೆ? ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಹಾಗಾಗಿ ಅಬ್ಸರ್ವ್ ಮಾಡಬೇಕು. ನಾನು ಎಲ್ಲಿ ಕೂಡ ಸೆಟ್ ಅಂತ ಹೇಳ್ತಾ ಇಲ್ಲ, ನಾನು ಡಿಸ್ಕಸ್ ಮಾಡ್ತಾ ಇರೋದು ಕಲೆಕ್ಷನ್ಗಳ ಬಗ್ಗೆ ಮಾತ್ರ. ಸೊ ಎವ್ರಿ ಕಲೆಕ್ಷನ್ ನೀಡ್ ನಾಟ್ ಬಿ ಅ ಸೆಟ್. ಪ್ರತಿಯೊಂದು ಕಲೆಕ್ಷನ್ ಏನಾಗಿರ್ಬೇಕಂತ ರೂಲ್ಸ್ ಇಲ್ಲ, ಸೆಟ್ ಆಗಿರ್ಬೇಕಂತ ರೂಲ್ಸ್ ಇಲ್ಲ. ಪ್ರತಿಯೊಂದು ಕಲೆಕ್ಷನ್ ಏನಾಗಿರ್ಬೇಕು? ವೆಲ್ ಡಿಫೈನ್ಡ್ ಆಗಿರಬೇಕು. ವೆಲ್ ಡಿಫೈನ್ಡ್ ಆದ್ರೆ ಮಾತ್ರ ನಾವು ಅದನ್ನ ಏನಂತ ಕರೀಬಹುದು? ಸೆಟ್ ಅಂತ ಕರೀಬಹುದು. ಸೊ ಹಾಗಾಗಿ ಸೆಟ್ ಅಂದ್ರೆ ಏನು? ಇಟ್ ಈಸ್ ಅ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅಂತ ಕರೀತೇವೆ. ಸೊ ಈ ಆಬ್ಜೆಕ್ಟ್ಸ್ಗಳು, ಇಲ್ಲಿ ಆಬ್ಜೆಕ್ಟ್ಸ್ ಏನಾಗಿರ್ಬೋದು? ಲೆಟರ್ಗಳಾಗಿರಬಹುದು, ಅಥವಾ ಪರ್ಸನ್ಸ್ಗಳ ನೇಮ್ ಆಗಿರಬಹುದು, ಅಥವಾ ಏನಾಗಿರ್ಬೋದು? ನಂಬರ್ಸ್ಗಳಾಗಿರಬಹುದು. So where objects may be anything like numbers, letters, books or persons, etc. So the set is denoted by, the set are usually denoted by the capital letters. So capital letters you may take capital A ತಗೊಳ್ಬಹುದು, capital B ತಗೊಳ್ಬಹುದು, capital X ತಗೊಳ್ಬಹುದು, etc. And its elements by small letters. ಸೆಟ್ ಅನ್ನ ಯೂಸ್ವಲಿ ನಾವು ಯಾವ ಲೆಟರ್ ಇಂದ ಬರೀಬಹುದು? ಕ್ಯಾಪಿಟಲ್ ಲೆಟರ್ಸ್ ಗಳಿಂದ ಬರೀಬಹುದು. ಅದರಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ ಗಳನ್ನ ನಾವೇನ್ ಬರೀತೇವೆ? ಸ್ಮಾಲ್ ಲೆಟರ್ಸ್ ಗಳಿಂದ ಬರೀತೇವೆ. ಸೊ ಈಗ ಸೇ ಫಾರ್ ಎಕ್ಸಾಂಪಲ್ ಇದೇ ಎಕ್ಸಾಂಪಲ್ ಅನ್ನು ನಾನು ತಗೊಳ್ತೇನೆ. ಸೊ ಇಸ್ ಇಟ್ ಅ ಸೆಟ್? ಎಸ್, ಇಟ್ ಈಸ್ ಅ ಸೆಟ್. ಕಲೆಕ್ಷನ್ ಆಫ್ ವೋವೆಲ್ಸ್ ಇನ್ ಇಂಗ್ಲಿಷ್ ಅಲ್ಫಾಬೆಟ್ ಈಸ್ ಅ ಸೆಟ್. ಬಟ್ collection of beautiful 3 Bollywood actors, it is not a set because it is not well defined. So let us take this example. V is equals to collection of vowels in English alphabet. What are the elements here? A, E, I, O, U. See here in this set, E set ಅಲ್ಲಿ A ಇದೆ, E ಇದೆ, I, O, U ಇಷ್ಟು ಲೆಟರ್ಸ್ ಗಳು ಇದಾವೆ. ಸೊ ಸೆಟ್ ಒಳಗಡೆ ಇರ್ತಕ್ಕಂಥ ಎಲಿಮೆಂಟ್ಸ್, ಯಾವೆಲ್ಲ ಎಲಿಮೆಂಟ್ಗಳು ಸೆಟ್ ಅಲ್ಲಿ ಇರ್ತಾವೋ, ಸೆಟ್ ಅಲ್ಲಿ ಇದ್ರೆ ಅದನ್ನ ನಾವು ಸಿಂಬಾಲಿಕಲಿ ಹೇಗೆ ಬರಿಬೇಕು? ಎ ಅಂತಕ್ಕಂಥ ಲೆಟರು ವಿ ಅನ್ನೋ ಸೆಟ್ ಅಲ್ಲಿ ಇರೋದ್ರಿಂದ ಅದನ್ನ ನಾವು ಹೆಂಗ್ ಬರಿತೇವೆ? ಎ ಬಿಲಾಂಗ್ಸ್ ಟು ವಿ ಅಂತ ಬರಿಬೇಕು. ದಿಸ್ ಸಿಂಬಾಲ್ ಈಸ್ ಕಾಲ್ಡ್ ಆಸ್, ಇದನ್ನ ಏನಂತ ಕರಿತೇವೆ? ಬಿಲಾಂಗ್ಸ್ ಟು ಅಂತ ಕರಿತೇವೆ. ಸೊ ಎ ಅನ್ನೋ ಅಂತಕ್ಕಂಥ ಎಲಿಮೆಂಟು ವಿ ಅನ್ನೋ ಸೆಟ್ ಒಳಗಿದ್ರೆ ಅವಾಗ ಈ ಸಿಂಬಾಲ್ ಅನ್ನ ಬಳಸಬೇಕು. ಹೌ ಟು ರೀಡ್? ಹೇಗೆ ಓದಬೇಕು? ಎ ಬಿಲಾಂಗ್ಸ್ ಟು ವಿ ಅಂತ ಓದಬೇಕು. ಈಗ ಸೇ ಫಾರ್ ಎಕ್ಸಾಂಪಲ್ ಹಿಯರ್ ಇಟ್ ಈಸ್ ಝೆಡ್. ಝೆಡ್ ಇಸ್ ಇಟ್ ಕಂಟೈನ್ಡ್ ಇನ್ ದಿಸ್ ಸೆಟ್? ವಿ ಅನ್ನೋ ಸೆಟ್ ಅಲ್ಲಿ ಝೆಡ್ ಅನ್ನೋ ಲೆಟರ್ ಐತೇನು? ಝೆಡ್ ಅನ್ನೋ ಲೆಟರ್ ಇಲ್ಲ. ಸೊ ಇಲ್ಲ ಅಂದ್ರೆ ನಾವು ಅದನ್ನ ಹೆಂಗ್ ಬರಿಬೇಕು? ಝೆಡ್ ಡಸ್ ನಾಟ್ ಬಿಲಾಂಗ್ಸ್ ಟು ಝೆಡ್ ಅಂತ, ಝೆಡ್ ಡಸ್ ನಾಟ್ ಬಿಲಾಂಗ್ಸ್ ಟು ವಿ ಅಂತ ಬರಿಬೇಕು. ಝೆಡ್ ಅಂತಕ್ಕಂಥ ಲೆಟರು ವಿ ಅನ್ನೋ ಸೆಟ್ ಅಲ್ಲಿ ಇಲ್ಲ. ಸೊ ಇಲ್ಲ ಅಂದ್ರೆ ಈ ಸಿಂಬಲ್ ಅನ್ನ ಬಳಸಬೇಕು, ಇದ್ರೆ ಈ ಸಿಂಬಲ್ ಅನ್ನ ಬಳಸ್ತೇವೆ. ಸೊ ಎ ಈಸ್ ಕಂಟೈನ್ಡ್ ಇನ್ ದ ಸೆಟ್ ವಿ, ಸೊ ದೇರ್ ಫೋರ್ ಎ ಬಿಲಾಂಗ್ಸ್ ಟು ವಿ. ಝೆಡ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ವಿ, ಸೊ ದೇರ್ ಫೋರ್ ಝೆಡ್ ಡಸ್ ನಾಟ್ ಬಿಲಾಂಗ್ಸ್ ಟು ವಿ ಅಂತ ಬರೀತೇವೆ. ಸೊ ಇದು ಸಿಂಬಾಲಿಕಲ್ ರೀಪ್ರೆಸೆಂಟೇಷನ್ ಆಗಿದೆ. ಸೊ ಝೆಡ್ ಡಸ್ ನಾಟ್ ಬಿಲಾಂಗ್ಸ್ ಟು ವಿ ಬಟ್ ಎ ಬಿಲಾಂಗ್ಸ್ ಟು ವಿ ವಿ ಕ್ಯಾನ್ ಕಾಲ್. ಅದನ್ನೇ ನಾವಿಲ್ಲಿ ಡಿಸ್ಕಸ್ ಮಾಡಿರೋ ನೋಡಿ. ಇಫ್ ಎ ಈಸ್ ಆನ್ ಎಲಿಮೆಂಟ್ ಆಫ್ ದ ಸೆಟ್ ಎ, ದೆನ್ ವಿ ಡಿನೋಟ್ ಎ ಬಿಲಾಂಗ್ಸ್ ಟು ಎ.
ಅಂಡ್ ವಿ ರೆಡ್ ದಿಸ್ ಆಸ್, ಅದನ್ನ ಹೇಗೆ ಓದ್ಬೇಕು ನಾವು, ಬಿಲಾಂಗ್ಸ್ ಟು ಎ ಅಂತ ಓದಬೇಕು. ಅಂಡ್ ಇಫ್ ಎ ನಾಟ್ ಆನ್ ಎಲಿಮೆಂಟ್ ಆಫ್ ದ ಸೆಟ್ ಬಿ, ಎ ಅಂತಕ್ಕಂಥ ಎಲಿಮೆಂಟು ಈ ಸೆಟ್ ಅಲ್ಲಿ ಇಲ್ಲದೆ ಹೋಗಿದ್ರೆ ಅಥವಾ ಎ ಅನ್ನೋ ಸೆಟ್ ಅಲ್ಲಿ ಇಲ್ಲದೆ ಹೋದ್ರೆ ಅವಾಗ ನಾವು ಸಿಂಬಲ್ ಅನ್ನ ಏನ್ ಬಳಸಬೇಕು, ಈ ರೀತಿ ಬಳಸಬೇಕು. ಈ ರೀತಿ ಸಿಂಬಲ್ ಇಟ್ ಈಸ್ ಡಿರೈವ್ಡ್ ಫ್ರಮ್ ಗ್ರೀಕ್ ಲೆಟರ್, ಇದನ್ನ ನಾವು ಎಪ್ಸಿಲಾನ್ ಅಂತ ಹೇಳ್ತೇವೆ. ಸೊ ಇಲ್ಲದೆ ಹೋಗಿದ್ರೆ ಎಲಿಮೆಂಟು ಡಸ್ ನಾಟ್ ಬಿಲಾಂಗ್ಸ್ ಟು, ಈ ಸಿಂಬಲ್ ಅನ್ನು ಬಳಸ್ತೇವೆ. ಹೌ ಟು ರೆಡ್ ಅಂದ್ರೆ ಡಸ್ ನಾಟ್ ಬಿಲಾಂಗ್ಸ್ ಟು ಎ ಅಂತ ಓದ್ಕೊಳ್ಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಡೆಫಿನೇಷನ್ ಅಂಡ್ ಹೌ ಟು ರೈಟ್ ದ ರಿಪ್ರೆಸೆಂಟೇಷನ್ ಆಫ್ ದ ಸೆಟ್. ಸೆಟ್ಸ್ ಅನ್ನ ನಾವು ಹೇಗೆ ಬರಿಬೇಕು ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ವಿಲ್ ಮೂವ್ ಹಿಯರ್ ಇಟ್ ಈಸ್ ರಿಪ್ರೆಸೆಂಟೇಷನ್ಸ್ ಆಫ್ ದ ಸೆಟ್ಸ್. ಸೆಟ್ ಅನ್ನ ನಾವು ಹೇಗೆ ಬರಿಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಸೆಟ್ ಅನ್ನ ರಿಪ್ರೆಸೆಂಟ್ ಮಾಡಲಿಕ್ಕೆ ವಿ ಹ್ಯಾವ್ ಟೂ ಮೆಥಡ್ಸ್, ಎರಡು ಮೆಥಡ್ಗಳನ್ನು ನಾವು ಅಬ್ಸರ್ವ್ ಮಾಡ್ತೇವೆ. ದ ಫಸ್ಟ್ ಒನ್ ಈಸ್ ನೋನ್ ಆಸ್ ರೋಸ್ಟರ್ ಅಂಡ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಟ್ಯಾಬ್ಯುಲರ್ ಫಾರ್ಮ್. ಅದನ್ನ ನಾವು ಏನಂತ ಕರಿತೇವಿ, ರೋಸ್ಟರ್ ಫಾರ್ಮ್ ಅಂತ ಕರಿತೇವಿ, ಅಥವಾ ಏನಂತ ಕರಿಬೇಕು, ಟ್ಯಾಬ್ಯುಲರ್ ಫಾರ್ಮ್ ಅಂತ ಕರಿಬೇಕು. ಸೊ ರೋಸ್ಟರ್ ಫಾರ್ಮ್ ಅಂದ್ರೆ ಏನು? ಸೊ ರೋಸ್ಟರ್ ಫಾರ್ಮ್ ಅಂದ್ರೆ ಇನ್ ರೋಸ್ಟರ್ ಫಾರ್ಮ್ ಆಲ್ ದ ಎಲಿಮೆಂಟ್ಸ್ ಆಫ್ ಅ ಸೆಟ್ ಆರ್ ಲಿಸ್ಟೆಡ್. ಒಂದು ಸೆಟ್ ಅಲ್ಲಿ ಇರ್ತಕ್ಕಂತಹ ಎಲ್ಲಾ ಎಲಿಮೆಂಟ್ಸ್ ಗಳನ್ನು ಲಿಸ್ಟ್ ಮಾಡ್ತೇವೆ. ಅಂಡ್ ದೇ ಆರ್ ಸಪರೇಟೆಡ್ ಬೈ ಕಾಮಾಸ್, ಅವುಗಳನ್ನ ಕಾಮಾ ಕೊಟ್ಟು ಸಪರೇಟ್ ಮಾಡಿ ಬರಿಬೇಕು. ಈ ರೀತಿ ಬರೀತಕ್ಕಂಥ ಮೆಥಡಿಗೆ ನಾವೇನಂತ ಕರಿತೇವೆ, ರೋಸ್ಟರ್ ಫಾರ್ಮ್ ಅಥವಾ ಟ್ಯಾಬ್ಯುಲರ್ ಫಾರ್ಮ್ ಅಂತ ಕರಿತೇವೆ. ಸೊ ಆ ಏನ್ ಎಲಿಮೆಂಟ್ಸ್ ಇರ್ತಾವ ದಟ್ ಆಲ್ ಎಲಿಮೆಂಟ್ಸ್ ಆರ್ ರಿಟರ್ನ್ ವಿದಿನ್ ದ ಬ್ರಾಕೆಟ್, ಬ್ರಾಕೆಟ್ ಅಲ್ಲಿ ಆ ಎಲ್ಲ ಎಲಿಮೆಂಟ್ಸ್ ಗಳನ್ನ ನಾವು ಬರಿಬೇಕು. ಸೇ ಫಾರ್ ಎಕ್ಸಾಂಪಲ್ ನಾವು ಕನ್ಸಿಡರ್ ಮಾಡೋದಾದ್ರೆ the set of all positive integers less than 7. What it indicates? The set of all even positive integers less than 7. 7 ಕಿಂತ ಕಡಿಮೆ ಇರತಕ್ಕಂತಹ even integers, positive integers. ಸೊ ಇದಕ್ಕೆ ನಿಮಗೆ ಬೇಸಿಕ್ ಗೊತ್ತಿರಬೇಕು. ವಾಟ್ ಆರ್ ಇಂಟೀಜರ್ಸ್? ಇಂಟೀಜರ್ಸ್ ಅಂದ್ರೆ ಏನ್ ಹಾಗಿದ್ರೆ? ಸೊ ಇಂಟೀಜರ್ಸ್ ಅಂದ್ರೆ 0 ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 2 ಪ್ಲಸ್ ಆರ್ ಮೈನಸ್ 3 ಅಪ್ ಟು ಸೋ ಆನ್, ಇವುಗಳನ್ನೆಲ್ಲ ನಾವೇನಂತ ಕರಿತೇವೆ, ಜೆಡ್ ಇಂಟೀಜರ್ಸ್ ಅಂತ ಕರಿತೇವೆ. ಅಥವಾ ಸಿಂಬಾಲಿಕಲಿ ನೀವೇನ್ ಬರೀಬಹುದು, ಐ ಆರ್ ಜೆಡ್ ಅಂತ ಬರೀಬಹುದು. ಸೊ ಹಾಗಿದ್ರೆ ರೋಸ್ಟರ್ ಆರ್ ಟ್ಯಾಬ್ಯುಲರ್ ಫಾರ್ಮ್ ಅಂದ್ರೆ ಈ ಮೆಥಡ್ ಅಲ್ಲಿ ನಾವೇನ್ ಮಾಡ್ತೇವೆ, ಸೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಸ್ ಗಳನ್ನು ಲಿಸ್ಟ್ ಔಟ್ ಮಾಡಬೇಕು. ಅಂಡ್ ದೇ ಆರ್ ರೈಟಿಂಗ್ ಇನ್ ದ ಬ್ರಾಕೆಟ್ಸ್, ಬ್ರಾಕೆಟ್ ಅಲ್ಲಿ ಬರೀಬೇಕು, ಅವುಗಳನ್ನ ಕಾಮಾ ಕೊಟ್ಟು ಸಪರೇಟ್ ಮಾಡಿ ಬರೀಬೇಕು. ಈ ರೀತಿ ಬರೆಯೋ ಮೆಥಡಿಗೆ ನಾವೇನಂತ ಕರಿತೇವೆ, ರೋಸ್ಟರ್ ಫಾರ್ಮ್ ಅಂತ ಕರಿತೇವೆ. ಇನ್ನೂ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಸೇಮ್ ಎಕ್ಸಾಂಪಲ್ ವಿ ವಿಲ್ ಟೇಕ್, ದಟ್ ಈಸ್ ವೋವೆಲ್ಸ್ ಇನ್ ಇಂಗ್ಲಿಷ್ ಅಲ್ಫಾಬೆಟ್. ವೋವೆಲ್ಸ್ ಇನ್ ಇಂಗ್ಲಿಷ್ ಅಲ್ಫಾಬೆಟ್. ಸೊ ಆಲ್ರೆಡಿ ಐ ಟೋಲ್ಡ್ ವೋವೆಲ್ಸ್ ಇನ್ ಇಂಗ್ಲಿಷ್ ಅಲ್ಫಾಬೆಟ್ ಯಾವ್ದು, AEIOU. ಸೊ ವೋವೆಲ್ಸ್ ಇನ್ ಇಂಗ್ಲಿಷ್ ಅಲ್ಫಾಬೆಟ್ ಅನ್ನೋದೊಂದು ಸೆಟ್. ಈ ಸೆಟ್ ಅನ್ನ ನಾವು ರೋಸ್ಟರ್ ಫಾರ್ಮ್ ಅಲ್ಲಿ ಬರೆಯೋದಾದ್ರೆ ಹೇಗೆ ಬರೀಬೇಕು, ವಿ ಇಸ್ ಈಕ್ವಲ್ಸ್ ಟು A, E, I, O, U ಅಂತ ಬರೀತೇವೆ. ಸೊ ವೋವೆಲ್ಸ್ ಅಲ್ಲಿ ಇಂಗ್ಲಿಷ್ ಅಲ್ಫಾಬೆಟ್ ಅಲ್ಲಿ ಇರ್ತಕ್ಕಂಥ ವೋವೆಲ್ಸ್ ಯಾವ್ದು, AEIOU. ಸೊ ಈ ಸೆಟ್ ಅಲ್ಲಿ ಇರ್ತಕ್ಕಂತಹ ಎಲ್ಲಾ ಎಲಿಮೆಂಟ್ಸ್ ಗಳನ್ನು ನಾವು ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೇವೆ. ಅಂಡ್ ದೇ ಆರ್ ಸಪರೇಟೆಡ್ ಬೈ ಕಾಮಾಸ್ ಅಂಡ್ ವಿ ಆರ್ ರೈಟಿಂಗ್ ವಿದ್ ಇನ್ ದ ಬ್ರಾಕೆಟ್. So therefore this is the example for writing the set in terms of the roster form, or you can call it as the tabular form ಅಂತ ಕರೀತೇವೆ. So ಎರಡು ಟೈಪ್ಸ್ ಆಫ್ ರಿಪ್ರೆಸೆಂಟೇಷನ್, ಒಂದು ರೋಸ್ಟರ್ ಫಾರ್ಮ್ ಆರ್ ಟ್ಯಾಬ್ಯುಲರ್ ಫಾರ್ಮ್ ಅಂತ ಕರಿತೇವೆ, ಅಥವಾ ನೀವು ಇದನ್ನ ರೋಸ್ಟರ್ ಮೆಥಡ್ ಆರ್ ಟ್ಯಾಬ್ಯುಲರ್ ಮೆಥಡ್ ಅಂತ ಕೂಡ ಕರೆಯಬಹುದು. ನೆಕ್ಸ್ಟ್ ಸೆಕೆಂಡ್ ಮೆಥಡ್, ದಟ್ ಈಸ್ ನೋನ್ ಆಸ್ ಸೆಟ್ ಬಿಲ್ಡರ್ ಫಾರ್ಮ್. ದ ನೇಮ್ ಇಟ್ ಸೆಲ್ಫ್ ಟೆಲ್ಸ್ ಯು ದಟ್, ಹೆಸರೇ ನಮಗೆ ಹೇಳ್ಕೊಡುತ್ತೆ ಸೆಟ್ ಅನ್ನ ನಾವು ಬಿಲ್ಡ್ ಮಾಡ್ತಾ ಇದ್ದೇವೆ. ಸೊ ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ ಇದರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಇನ್ ಸೆಟ್ ಬಿಲ್ಡರ್ ಫಾರ್ಮ್ ಆಲ್ ದ ಎಲಿಮೆಂಟ್ಸ್ ಆಫ್ ದ ಸೆಟ್ ಪೊಸೆಸಸ್ ಅ ಸಿಂಗಲ್ ಕಾಮನ್ ಪ್ರಾಪರ್ಟಿ which is not possessed by any other element outside the set. It is nothing but ನಾವಿಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ ಯಾವೆಲ್ಲ ಎಲಿಮೆಂಟ್ಸ್ ಒಂದು ಕಾಮನ್ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡ್ತಾ ಇರ್ತಾವ. ಸೊ ಯಾವೆಲ್ಲ ಕಾಮನ್ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡ್ತಾವ ಅವೆಲ್ಲ ಎಲಿಮೆಂಟ್ಸ್ ಅನ್ನ ನಾವು ಆ ಪ್ರಾಪರ್ಟಿನ ಬರೆಯೋದಕ್ಕೆ ನಾವೇನಂತ ಕರಿತೇವೆ, ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರಿತೇವೆ. ಸೊ ಡಿಟೇಲ್ ಆಗಿ ನಾವು ಎಕ್ಸಾಂಪಲ್ ಅನ್ನ ತಗೊಂಡ್ರೆ, ಈಗ ಸೇ ಫಾರ್ ಎಕ್ಸಾಂಪಲ್ AEIOU ಅಂತ ಬರೆದ್ರೆ, AEIOU. ಸೊ
these all elements A, E, I, O, U, these all elements satisfy one common property. ಈ ಎಲ್ಲಾ ಎಲಿಮೆಂಟ್ಸ್ಗಳು ಒಂದು ಕಾಮನ್ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಏನದು? ಸೊ ಇವೆಲ್ಲಾ ಎಲಿಮೆಂಟ್ಸ್ಗಳು ಯಾವ ಕಾಮನ್ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡ್ತಾ ಇದಾವೆ ಅಂದ್ರೆ, ದೀಸ್ ಆಲ್ ಎಲಿಮೆಂಟ್ಸ್ ಸ್ಯಾಟಿಸ್ಫೈಯಿಂಗ್ ದ ಸೇಮ್ ಸಿಂಗಲ್ ಪ್ರಾಪರ್ಟಿ, that is vowels in English alphabet. Vowels in English alphabet. So ಈ ಎಲ್ಲಾ ಎಲಿಮೆಂಟ್ಸ್ಗಳು ಒಂದು ಕಾಮನ್ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡ್ತಾ ಇತ್ತು, ಅದು ವೋವೆಲ್ಸ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್ ಅನ್ನುವಂಥದ್ದು. ಸೊ ಇದು ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ ಎಲ್ಲಾ ಎಲಿಮೆಂಟ್ಸ್ಗಳು ಒಂದು ಕಾಮನ್ ಪ್ರಾಪರ್ಟಿನ ಪೊಸೆಸ್ ಮಾಡ್ತಾ ಇರುತ್ತೆ, ಸ್ಯಾಟಿಸ್ಫೈ ಮಾಡ್ತಾ ಇರುತ್ತೆ. ಆ ಕಾಮನ್ ಪ್ರಾಪರ್ಟಿನ ನಾವು ಬರೀತೇವೆ. ಆ ಕಾಮನ್ ಪ್ರಾಪರ್ಟಿ ಬರೆದು ರೀಪ್ರೆಸೆಂಟ್ ಮಾಡುವ ಮೆಥಡಿಗೆನೆ ನಾವು ಏನಂತ ಕರಿಬೇಕು? ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರಿಬೇಕು. ಸೇ ಫಾರ್ ಎಕ್ಸಾಂಪಲ್, ಈಗ AEIOU ಅನ್ನೋದು ದೀಸ್ ಆರ್ ದ ವೋವೆಲ್ಸ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್ ಇರೋದ್ರಿಂದ ಇದನ್ನ ನಾವು ಹೆಂಗ್ ಬರಿತೇವೆ? ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಹೇಗೆ ಬರಿಬೇಕಂದ್ರೆ, ನೀವು ವಿ ಅಂತ ತಗೊಳ್ರಿ, ಕ್ಯಾಪಿಟಲ್ ಎ ಅಂತ ತಗೊಳ್ರಿ. ಲೆಟ್ ಅಸ್ ಟೇಕ್ ವಿ ಬಿಕಾಸ್ ವೋವೆಲ್ ಸ್ಟಾರ್ಟ್ ಫ್ರಮ್ ದ ಲೆಟರ್ ವಿ, ಅದಕ್ಕೋಸ್ಕರ ನಾನು ವಿ ಅಂತ ತಗೊಳ್ತೇನೆ. ಸೊ ಹೇಗೆ ರೀಪ್ರೆಸೆಂಟ್ ಮಾಡಬೇಕಂದ್ರೆ, ಇಟ್ ಈಸ್ ಕಲೆಕ್ಷನ್ ಆಫ್ ಆಲ್ ಎಲಿಮೆಂಟ್ಸ್ ಎಕ್ಸ್ ಸಚ್ ದ್ಯಾಟ್ ವೋವೆಲ್ಸ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್. ಈ ರೀತಿ ನಾವು ಫ್ಲವರ್ ಬ್ರಾಕೆಟ್ ಅಲ್ಲಿ ಬರಿತೇವೆ. ದಿಸ್ ರೀಪ್ರೆಸೆಂಟೇಷನ್ ಈಸ್ ಕಾಲ್ಡ್ ಆಸ್ ಅ ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರೀತೇವೆ. ಸೊ AEIOU ಇರತಕ್ಕಂಥ ಎಲಿಮೆಂಟ್ಸ್ ಗಳನ್ನ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಬರೀರಿ ಅಂದ್ರೆ ನಾವೇನ್ ಮಾಡಬೇಕು? ಇಟ್ ಈಸ್ ಕಲೆಕ್ಷನ್ ಆಫ್ ಆಲ್ ಎಲಿಮೆಂಟ್ಸ್ ಎಕ್ಸ್ ಸಚ್ ದ್ಯಾಟ್. ಇದನ್ನ ಹೇಗೆ ಓದ್ಬೇಕು ಅನ್ನೋದು ಇಂಪಾರ್ಟೆಂಟ್. ಹೌ ಟು ರೀಡ್ ದಿಸ್ ಫ್ಲವರ್ ಬ್ರಾಕೆಟ್ ರೀಪ್ರೆಸೆಂಟ್, ಇದಕ್ಕೆ ಏನಂತ ಕರಿತೇವೆ? ಪುಷ್ಪಾವರಣ ಅಂತ ಕರಿತೇವೆ. ಇದನ್ನೇನಂತ ಓದ್ಬೇಕು? ಸೆಟ್ ಆಫ್ ಅಂತ ಓದ್ಬೇಕು. ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ದಿಸ್ ಫ್ಲವರ್ ಬ್ರಾಕೆಟ್ ರೀಪ್ರೆಸೆಂಟ್. ಈ ಫ್ಲವರ್ ಬ್ರಾಕೆಟ್ ಏನ್ ರೀಪ್ರೆಸೆಂಟ್ ಮಾಡುತ್ತೆ? ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ರೀಪ್ರೆಸೆಂಟ್ ಮಾಡುತ್ತೆ. ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಎಕ್ಸ್ ಸಚ್ ದ್ಯಾಟ್, ದಿಸ್ ಕಾಲನ್ ರೀಪ್ರೆಸೆಂಟ್ ಸಚ್ ದ್ಯಾಟ್. ಇದನ್ನ ನಾವು ಏನಂತ ಕರಿಬೇಕು? ಸಚ್ ದ್ಯಾಟ್ ಅಂತ ಹೇಳಬೇಕು. ಸೊ ಇಟ್ ಈಸ್ ದ ಸೆಟ್ ಆಫ್ ಆಲ್ ಎಲಿಮೆಂಟ್ ಎಕ್ಸ್ ಸಚ್ ದ್ಯಾಟ್ ದಿಸ್ ಎಲಿಮೆಂಟ್ಸ್ satisfies some common property. ಈ ಎಲಿಮೆಂಟ್ಸ್ ಒಂದು ಕಾಮನ್ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡ್ತಾ ಇದ್ದಾರೆ. ಈ ಕಾಮನ್ ಪ್ರಾಪರ್ಟಿನ ನಾವು ಈ ರೀತಿ ಬರ್ಕೊಂಡ್ವಿ, ವೋವೆಲ್ಸ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್ ಅಂತ ಬರೀತೇವೆ. ಸೊ ಈ ರೀತಿ ಬರೆಯೋ ಮೆಥಡಿಗೆ ನಾವು ಏನಂತ ಕರಿಬೇಕು? ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರಿಬೇಕು. ಹಾಗಿದ್ರೆ ವಾಟ್ ಆರ್ ದ ಯೂಸಸ್ ಆಫ್ ದಿಸ್ ಒನ್? ಯಾಕೆ ನಾವು ಸೆಟ್ ಬಿಲ್ಡರ್ ಫಾರ್ಮ್, ರೋಸ್ಟರ್ ಫಾರ್ಮ್ ಅಂತ ಬರೀಬೇಕು? ಅದು ಇಂಪಾರ್ಟೆಂಟ್ ಥಿಂಗ್. ಯಾಕೆ ನಾವು ಈ ರೀತಿ ಬರಿತೀವಿ ಅಂದ್ರೆ, ಬಿಕಾಸ್ ಸಿ ಹಿಯರ್ ಇಟ್ ಇಸ್ ಸಿಂಪಲ್ AEIOU ಇದ್ರೆ 5 ಲೆಟರ್ಸ್ ಇತ್ತು, ನಾವು ಇದನ್ನ ಬರೀಬಹುದು. ಆದ್ರೆ ಇಫ್ ಐ ವಾಂಟೆಡ್ ಟು ರೈಟ್, ಸೇ ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಅನದರ್ ಒನ್ ಎಕ್ಸಾಂಪಲ್, ಆಲ್ ನ್ಯಾಚುರಲ್ ನಂಬರ್ಸ್ ಲೆಸ್ ದೆನ್ 100. ಆಲ್ ನ್ಯಾಚುರಲ್ ನಂಬರ್ಸ್ ಲೆಸ್ ದೆನ್ 100. 100ಕ್ಕಿಂತ ಕಡಿಮೆ ಇರತಕ್ಕಂಥ ಎಲ್ಲಾ ನ್ಯಾಚುರಲ್ ನಂಬರ್ಸ್ ಅನ್ನು ಕ್ಯಾನ್ ವಿ ರೀಪ್ರೆಸೆಂಟ್ ಆರ್ ಕ್ಯಾನ್ ವಿ ಲಿಸ್ಟ್ ಔಟ್ ಆಲ್ ದ ಎಲಿಮೆಂಟ್ಸ್? ಎಲ್ಲಾ ಎಲಿಮೆಂಟ್ಸ್ ಅನ್ನು ಬರಿತಾ ಕೂತ್ಕೋಬಹುದೇನು? ಬರಿತಾ ಕೂತ್ಕೋಬಹುದು, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಇಟ್ ವಿಲ್ ಟೇಕ್ ಟೈಮ್. ಸೊ ಬಹಳಷ್ಟು ಟೈಮ್ ಅನ್ನ ತಗೊಳ್ತದೆ. ಯಾಕಂದ್ರೆ ಆಲ್ ನ್ಯಾಚುರಲ್ ನಂಬರ್ ಲೆಸ್ ದೆನ್ 100 ಅಂದ್ರೆ ಎಷ್ಟು? 1 2 3 4 5 ಅಪ್ ಟು 99 ಎಲ್ಲವನ್ನು ಲಿಸ್ಟ್ ಔಟ್ ಮಾಡ್ತಾ ಕೂತ್ಕೊಳ್ಳಿಕ್ ಆಗೋದಿಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ತೇವೆ? ಇನ್ ಆಲ್ ಸಿಚುವೇಶನ್, ಎಲ್ಲಾ ಸಿಚುವೇಶನ್ ಅಲ್ಲೂ ನಾವು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ? ಲಿಸ್ಟ್ ಔಟ್ ಮಾಡಬೇಕು ಅಂತೂ ಬರೀತಾ ಕೂತ್ಕೊಳ್ಳಿಕ್ ಆಗೋದಿಲ್ಲ. ಅದಕ್ಕೆ ಅಂತ ಕೇಸಲ್ಲಿ ನಾವೇನ್ ಮಾಡ್ತೇವೆ? ಸೆಟ್ ಬಿಲ್ಡರ್ ಫಾರ್ಮ್ ಅನ್ನ ಯೂಸ್ ಮಾಡ್ಕೊಳ್ತೇವೆ. ದಿಸ್ ಇಸ್ ದ ಮೇನ್ ಅಪ್ಲಿಕೇಶನ್ ಆಫ್ ದ representation of the sets. So therefore my dear students, there are two types of representation of the set. Remember, these are not types. ಇದು ಟೈಪ್ಸ್ ಅಲ್ಲ, ಇದೇನು? ರಿಪ್ರೆಸೆಂಟೇಷನ್ ಅಂದ್ರೆ ಏನು? ನಾವು ಹೇಗೆ ಬರೀತೇವೆ ಅನ್ನೋದನ್ನ ರೀಪ್ರೆಸೆಂಟ್ ಮಾಡುವಂತದ್ದು. ಸೊ ಹಾಗಾಗಿ there are mainly two types of representation. One is set builder form and another one is roster form. So once again I will briefly discuss the types of representation of the sets. That is, first one is the roster form and another one is the set builder form. Very simple. Roster form means we list out all the elements of the set and they are separated by commas and we will write within the bracket. ಈ ರೀತಿ ಬರೆಯೋ ಮೆಥಡಿಗೆ ನಾವು ಏನಂತ ಕರಿಬೇಕು? ರೋಸ್ಟರ್ ಫಾರ್ಮ್ ಅಂತ ಕರಿಬೇಕು. ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ ಕಂಡೀಷನ್ಸ್ ಅನ್ನ ಕೊಟ್ಟು ಬರಿತೇವಿ, ಇದಕ್ಕೆ ನಾವು ಏನಂತ ಕರಿತೇವಿ? ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರಿತೇವೆ. ನೆಕ್ಸ್ಟ್, ಟೈಪ್ಸ್ ಆಫ್ ದ ಸೆಟ್ಸ್. ಹಾಗಿದ್ರೆ ಟೈಪ್ಸ್ ಆಫ್ ದ ಸೆಟ್ಸ್ ಅಂದ್ರೆ ವಿಧಗಳು. ಸೆಟ್ಸ್ ಅಲ್ಲಿ ಯಾವ್ಯಾವ ವಿಧಗಳಿದಾವೆ? ದಟ್ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್. ಸೊ ಇನ್ ದಟ್,
First one we are going to discuss what is null set. So null set, or you can call it as a empty set. My dear students, you can observe empty set ಅಂದ್ರೆ ನಿಮಗೆಲ್ಲ ಅಬ್ಸರ್ವ್ ಮಾಡಿರಬಹುದು. empty means what? ಖಾಲಿ. ಸೊ ಖಾಲಿ ಅಂದ್ರೆ ಯಾವ ಸೆಟ್ ಒಳಗೆ ಎಲಿಮೆಂಟ್ಸೇ ಇರೋದಿಲ್ವೋ ಅಂತ ಸೆಟ್ ಅನ್ನ ನಾವು ಏನಂತ ಕರಿಬೇಕು? ನಲ್ ಸೆಟ್. ನಲ್ ಅಂದ್ರೆ 0. ಸೊ ಅಥವಾ ಎಂಟಿ ಸೆಟ್. ಸೊ ದ ಸೆಟ್ ವಿಚ್ ಡು ನಾಟ್ ಕನ್ಸಿಸ್ಟ್ ಎನಿ ಎಲಿಮೆಂಟ್ಸ್, ಯಾವುದೇ ಎಲಿಮೆಂಟ್ಸ್ ಇಲ್ಲದೆ ಹೋದ್ರೆ ಅದನ್ನ ನಾವೇನಂತ ಕರಿಬೇಕು? ನಲ್ ಸೆಟ್ ಆರ್ ಎಂಟಿ ಸೆಟ್ ಅಂತ ಕರಿತೇವಿ. ಹೌ ಟು ರೀಪ್ರೆಸೆಂಟ್, ಹೇಗೆ ರೀಪ್ರೆಸೆಂಟ್ ಮಾಡ್ಬೇಕು ಸೆಟ್ ಅನ್ನ? ಹಾಗಿದ್ರೆ ವಿ ಕ್ಯಾನ್ ಯೂಸ್ ದಿಸ್ ಸಿಂಬಾಲ್. ಇದನ್ನ ಫೈ ಅಂತ ಕರಿತೇವೆ. ಸೈ ಆಕ್ಚುಲಿ ಇದನ್ನ ಫೈ ಅಂತ ಕರಿತೇವೆ. ಇದನ್ನ ನೀವು ಈ ರೀತಿ ಬರೀಬಹುದು ಸಿಂಬಾಲ್ ಅನ್ನ, ಅಥವಾ ಯು ಕ್ಯಾನ್ ರೈಟ್ ಇಟ್ ಆಸ್ ಫ್ಲವರ್ ಬ್ರಾಕೆಟ್, ಕ್ಲೋಸರ್ ಫ್ಲವರ್ ಬ್ರಾಕೆಟ್ ಅನ್ನ ಕೂಡ ನೀವು ಬರೆಯಬಹುದು. ಸೊ ಇದು ನಲ್ ಸೆಟ್ ಅಥವಾ ಎಂಟಿ ಸೆಟ್ಗೆ ನೋಟೇಶನ್. ಸೊ ಹಾಗಿದ್ರೆ ನಲ್ ಸೆಟ್ ಅಂದ್ರೆ ಏನು? ನಲ್ ಸೆಟ್ ಅಥವಾ ಎಂಟಿ ಸೆಟ್ ಅಂದ್ರೆ ಆಲ್ ವಿಚ್ ಅ ಸೆಟ್ ವಿಚ್ ಡು ನಾಟ್ ಕಂಟೈನ್ ಎನಿ ಎಲಿಮೆಂಟ್ಸ್ ಅಥವಾ ನೋ ಎಲಿಮೆಂಟ್ಸ್, ಯಾವುದೇ ಎಲಿಮೆಂಟ್ಸ್ ಇರಬಾರ್ದು. ಸೊ ನೆಕ್ಸ್ಟ್, ಈಸ್ ದೇರ್ ಸಚ್ ಸೆಟ್ ಎಕ್ಸಿಸ್ಟ್? ಅಂತ ಸೆಟ್ ಎಕ್ಸಿಸ್ಟ್ ಆಗ್ಬಹುದೇನು? ಎಸ್, ದೇರ್ ಎಕ್ಸಿಸ್ಟ್ ಸಚ್ ಸೆಟ್. ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್. ಆ ರೀತಿ ಒಂದು ಸೆಟ್ ಇರುತ್ತೆ. ಸೊ ನಾನು ನಿಮಗೆ ಅದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ, ಸೇ ಫಾರ್ ಎಕ್ಸಾಂಪಲ್, let us consider one example. All natural numbers greater than 9 and lesser than 10. So see here, all natural numbers greater than 9, 9 ಗಿಂತ ಜಾಸ್ತಿ ಇರಬೇಕು, 10 ಗಿಂತ ಏನಾಗಿರಬೇಕು? ಕಡಿಮೆ ಇರಬೇಕು. ಸೊ ಈಸ್ ದೇರ್ ಎನಿ ನ್ಯಾಚುರಲ್ ನಂಬರ್ ಗ್ರೇಟರ್ ದೆನ್ 9 ಅಂಡ್ ಲೆಸ್ಸರ್ ದೆನ್ 10? 9ಕ್ಕಿಂತ ಜಾಸ್ತಿ 10ಕ್ಕಿಂತ ಕಡಿಮೆ ನ್ಯಾಚುರಲ್ ನಂಬರ್ ಇರಬೇಕು. ಸೊ ಈಸ್ ದೇರ್ ಎನಿ ನ್ಯಾಚುರಲ್ ನಂಬರ್? ಯಾವ್ದಾದ್ರು ನ್ಯಾಚುರಲ್ ನಂಬರ್ ಇರ್ಲಿಕ್ಕೆ ಸಾಧ್ಯ ಐತೇನೋ? 9 ಆದ್ಮೇಲೆ ನೆಕ್ಸ್ಟ್ ನ್ಯಾಚುರಲ್ ನಂಬರ್ ಯಾವುದು? 10 ಇರುತ್ತೆ. ಬಟ್ ನಾನು ಕಂಡೀಷನ್ ಕೊಟ್ಟಿರೋದೇನು? ಲೆಸ್ ದೆನ್ 10. ಸೊ ದಿಸ್ ಈಸ್ ಎಕ್ಸಾಂಪಲ್ ಫಾರ್ ಅ ನಲ್ ಸೆಟ್. ಈ ರೀತಿ ಎಲಿಮೆಂಟ್ಸ್ ಗಳು ಇರೋದಿಲ್ಲ, ಇದಕ್ಕೆ ನಾವೇನಂತ ಕರಿಬೇಕು? ನಲ್ ಸೆಟ್ ಅಂತ ಕರಿಬೇಕು. ಸೊ ಇದಕ್ಕೆ ಬೇಸಿಕ್ ನಿಮ್ಗೆ ಗೊತ್ತಿರಬೇಕು, ವಾಟ್ ಆರ್ ನ್ಯಾಚುರಲ್ ನಂಬರ್ಸ್. ಸೊ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಯಾವ್ದು? 1 2 3 4 5 ಅಪ್ ಟು ಸೋ ಆನ್. ಆಲ್ ಕೌಂಟಿಂಗ್ ನಂಬರ್ಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ನ್ಯಾಚುರಲ್ ನಂಬರ್ಸ್. ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೇವೆ. 9ಗಿಂತ ಜಾಸ್ತಿ 10ಕ್ಕಿಂತ ಕಡಿಮೆ ಯಾವುದೇ ನ್ಯಾಚುರಲ್ ನಂಬರ್ಸ್ ಇರೋದಿಲ್ಲ. ಸೊ ಹಾಗಾಗಿ ದಿಸ್ ಈಸ್ ಎಕ್ಸಾಂಪಲ್ ಫಾರ್ null set and it is represented the symbolically like this. ಈ ರೀತಿ ಬರೀತೇವೆ. next type of the set if you observe, singleton set. so singleton set ಅಂದ್ರೆ ಏನು? so singleton set ಅಂದ್ರೆ again you can observe the name itself tells you, ಹೆಸರೇ ನಮಗೆ ಹೇಳಿಕೊಡುತ್ತೆ singleton set. ಈಗ ಯಾರಾದ್ರೂ ಮದುವೆ ಆಗಿದ್ದಿಲ್ಲ ಅಂದ್ರೆ ನಾವು ಏನಂತ ಕರಿತೀವಿ? ಅವರಿಗೆ ಸಿಂಗಲ್ ಇದ್ದಾರೆ ಅಂತ ಕರಿತೇವೆ. ಸೊ ಸಿಂಗಲ್ ಅಂದ್ರೇನು? ಓನ್ಲಿ ಒನ್ ಎಲಿಮೆಂಟ್, ಒಂದೇ ಎಲಿಮೆಂಟ್ ಅನ್ನು ಹೊಂದಿರಬೇಕು, ಒಬ್ಬರೇ ಇರಬೇಕು, ಅದಕ್ಕೆ ನಾವು ಏನಂತ ಕರಿತೇವಿ? ಸಿಂಗಲ್ ಅಂತ ಕರಿತೇವೆ. ಸೊ ಹಾಗಾಗಿ ಹಿಯರ್ ಆಲ್ಸೋ ಸೇಮ್ ಮೀನಿಂಗ್. ಸಿಂಗಲ್ಟನ್ ಸೆಟ್ ಅಂದ್ರೆ ಆ ಸೆಟ್ ಕನ್ಸಿಸ್ಟಿಂಗ್ ಆಫ್ ಸಿಂಗಲ್ ಎಲಿಮೆಂಟ್ ಈಸ್ ಕಾಲ್ಡ್ ಆಸ್ ಅ ಸಿಂಗಲ್ಟನ್ ಸೆಟ್. ಯಾವ ಸೆಟ್ ಅಲ್ಲಿ ಒಂದೇ ಎಲಿಮೆಂಟ್ ಇರುತ್ತೋ ಅದನ್ನು ನಾವೇನಂತ ಕರಿಬೇಕು? ಸಿಂಗಲ್ಟನ್ ಸೆಟ್ ಅಂತ ಕರಿಬೇಕು. ಸೇ ಫಾರ್ ಎಕ್ಸಾಂಪಲ್ ನೋಡುವುದಾದ್ರೆ, so let us take one set, collection of all elements x such that x belongs to n and x ಏನಾಗಿರಬೇಕು? ನ್ಯಾಚುರಲ್ ನಂಬರ್ ಆಗಿರಬೇಕು. x belongs to n and x is greater than 2 lesser than 4. so collection of all elements, this representation is this representation roster or set builder form? It is example for roster form, because we are not roster form, it is example for set builder form. set builder form ಯಾಕೆ ಅಂತ ಹೇಳಿದ್ರೆ, ನಾವು ಇಲ್ಲಿ ಏನು ಮಾಡಿದ್ದೇವೆ? ಕಂಡೀಷನ್ಸ್ ಅನ್ನ ಕೊಟ್ಟಿದ್ದೇವೆ. x ಏನಾಗಿರಬೇಕು? ನ್ಯಾಚುರಲ್ ನಂಬರ್ ಆಗಿರಬೇಕು. x ಏನಾಗಿರಬೇಕು? ಗ್ರೇಟರ್ ದೆನ್ 2 ಇರಬೇಕು, ಲೆಸ್ಸರ್ ದೆನ್ 4 ಇರಬೇಕು. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಕ್ಯಾನ್ ಯು ಟೆಲ್ ಮೀ what are the natural numbers which are greater than 2 and lesser than 4? 2 ಗಿಂತ ಜಾಸ್ತಿ 4 ಗಿಂತ ಕಡಿಮೆ ಇರತಕ್ಕಂತ ನ್ಯಾಚುರಲ್ ನಂಬರ್ಸ್ ಗಳು ಯಾವ್ದು?
only one element, that is 3. 3 is the only natural number which is greater than 2 and lesser than 4. 2 ಗಿಂತ ಜಾಸ್ತಿ 4 ಗಿಂತ ಕಡಿಮೆ ಇರತಕ್ಕಂತ ನ್ಯಾಚುರಲ್ ನಂಬರ್ ಯಾವುದಾದ್ರು ಇದ್ರೆ ಅದು 3 ಮಾತ್ರ. ಸೊ ಹಾಗಾಗಿ ಈ ಸೆಟ್ ಅಲ್ಲಿ ಇನ್ ದಿಸ್ ಎಕ್ಸಾಂಪಲ್ ಈ ಸೆಟ್ ಅಲ್ಲಿ ಇರತಕ್ಕಂತ ಎಲಿಮೆಂಟ್ ಯಾವುದು? ಸಿಂಗಲ್ಟನ್ ಸೆಟ್ 3. ಸೊ ಹಾಗಾಗಿ ದಿಸ್ ಇಸ್ ಎಕ್ಸಾಂಪಲ್ ಫಾರ್ ಸಿಂಗಲ್ಟನ್ ಸೆಟ್. ದಿಸ್ ಸೆಟ್ ಹ್ಯಾಸ್ ಓನ್ಲಿ ಒನ್ ಎಲಿಮೆಂಟ್, therefore it is a singleton set. ನೆಕ್ಸ್ಟ್ ಫೈನೈಟ್ ಸೆಟ್. ಅಗೇನ್ ಮೈ ಡಿಯರ್ ಸ್ಟೂಡೆಂಟ್ಸ್, ಫೈನೈಟ್ ಅಂದ್ರೆ ನಮಗೆಲ್ಲರಿಗೂ ಗೊತ್ತಿರಬಹುದು, ಪರಿಮಿತ ಅಂತ ಕೂಡ ನಾವು ಹೇಳ್ಬೋದು. ಫೈನೈಟ್ ಅಂದ್ರೆ a set consisting of finite number of elements is called as a finite set. Say for example, ಯಾವ ಸೆಟ್ ಅಲ್ಲಿ ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇರ್ತಾವೋ ಅಂತ ಸೆಟ್ ಅನ್ನು ನಾವು ಏನಂತ ಕರಿತೀವಿ? ಫೈನೈಟ್ ಸೆಟ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಎಕ್ಸಾಂಪಲ್ ಫಾರ್ ಫೈನೈಟ್ ಸೆಟ್. ಸೆಟ್ ಕಂಟೈನಿಂಗ್ 1 2 3. This set is called as a finite set because this contain finite number of elements. Definite number of elements ಗಳಿದ್ರೆ ಅದನ್ನ ನಾವು ಏನಂತ ಕರಿಬೇಕು? ಫೈನೈಟ್ ಸೆಟ್ ಅಂತ ಕರಿಬೇಕು. ಇನ್ನೂ ಒಂದು ನೆನಪಿರಲಿ, ನಾವು ಎಂಟಿ ಸೆಟ್ ಅನ್ನು ಕೂಡ ಏನಂತ ಕನ್ಸಿಡರ್ ಮಾಡ್ತೇವೆ? ಫೈನೈಟ್ ಸೆಟ್ ಅಂತ ಕರಿತೇವೆ. ಸೊ ಹಾಗಾಗಿ ಇನ್ನೂ ಡೆಪ್ತ್ ಅಬ್ಸರ್ವ್ ಮಾಡೋದಾದ್ರೆ ಫೈನೈಟ್ ಸೆಟ್ ಅಂದ್ರೆ an empty set or a set which contains finite number of elements is called as a finite set ಅಂತ ಕರಿತೇವೆ. ಇದೆಲ್ಲ ಘನಗಳು, ಇದನ್ನ ನೀವು ಪರಿಮಿತ ಘನ ಅಂತ ಕರಿಬಹುದು. ನೆಕ್ಸ್ಟ್ ಇನ್ಫೈನೈಟ್ ಸೆಟ್. ಇನ್ಫೈನೈಟ್ ಅಂದ್ರೆ ಅಪರಿಮಿತ ಘನ ಅಂತಾನೂ ಕೂಡ ನಾವು ಹೇಳಬಹುದು. ಸೊ ಇನ್ಫೈನೈಟ್ ಸೆಟ್ ಅಂದ್ರೆ a set which is not finite. ಯಾವ ಸೆಟ್ ಫೈನೈಟ್ ಇರೋದಿಲ್ವೋ ಅದನ್ನ ನಾವೇನಂತ ಕರಿತೇವಿ? ಇನ್ಫೈನೈಟ್ ಸೆಟ್ ಅಂತ ಕರಿತೇವಿ. ಸೊ ಎಕ್ಸಾಂಪಲ್ಸ್, ಕ್ಯಾನ್ ಯು ಟೆಲ್ ಮಿ ದ ಎಕ್ಸಾಂಪಲ್ ಫಾರ್ ಫೈನೈಟ್ ಸೆಟ್? ಫೈನೈಟ್ ಸೆಟ್ಗೆ ಎಕ್ಸಾಂಪಲ್ಸ್ ಯಾವುದು ಹೇಳ್ಬೋದಾ? ಸೊ ಫೈನೈಟ್ ಸೆಟ್ಗೆ ಎಕ್ಸಾಂಪಲ್ಸ್ ಯಾವುದು ಅಂತ ನಾನು ಹೇಳೋದಾದ್ರೆ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಸೊ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಈಸ್ ಎಕ್ಸಾಂಪಲ್ ಫಾರ್ ಅ infinite set. What are natural numbers? A natural number is denoted by capital N. ಕನ್ನಡದಲ್ಲಿ ಅದಕ್ಕೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರೀತೇವೆ. ಸೊ n is equals to 1 2 3 4 5 up to so on. There is no end for this set. 1 2 3 4 5 ನಾವು ಬರಿತಾ ಕೂತ್ರೆ ನಾವು ಸಾಯೋವರೆಗೂ ಬರೀಬಹುದು. ಮತ್ತೆ ನೆಕ್ಸ್ಟ್ ನಮ್ಮ ಜನರೇಷನ್, ಅದರ ನೆಕ್ಸ್ಟ್ ಜನರೇಷನ್ ಹಾಗೆ ಬರಿತಾನೆ ಕೂತ್ಕೋಬಹುದು. 1000 ಲಕ್ಷ ಕೋಟಿ 1000 ಕೋಟಿ. That never ends. So therefore students, this is example for finite set. Finite set ಗೆ ಎಕ್ಸಾಂಪಲ್ ಯಾವುದು? ನ್ಯಾಚುರಲ್ ನಂಬರ್ಸ್ ಆಗಿರಬಹುದು, ಇಂಟಿಜರ್ಸ್ ಆಗಿರಬಹುದು. These all are examples for infinite set because these sets contain not a finite number of elements. ಈ ಸೆಟ್ ಅಲ್ಲಿ ಏನಿರೋದಿಲ್ಲ? ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಗಳು ಇರೋದಿಲ್ಲ. ಹಾಗಾಗಿ ಇದನ್ನು ನಾವು ಏನಂತ ಕರಿತೇವೆ? ಇನ್ಫೈನೈಟ್ ಸೆಟ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಹಿಯರ್ ಆರ್ಡರ್ ಆಫ್ ಅ ಸೆಟ್. ಆರ್ಡರ್ ಆಫ್ ಅ ಸೆಟ್ ಅಂದ್ರೆ ಏನು ಅಂತ. ಆರ್ಡರ್ ಆಫ್ ಅ ಸೆಟ್ ಅಂದ್ರೆ ವೆರಿ ಸಿಂಪಲ್. ಈಗ ಸೇ ಫಾರ್ ಎಕ್ಸಾಂಪಲ್ ಎ ಅಂತಕ್ಕಂತ ಒಂದು ಸೆಟ್ ಬರೆದಿದ್ದೇನೆ. ಹೌ ಮೆನಿ ಎಲಿಮೆಂಟ್ಸ್ ಆರ್ ದೇರ್? ಎ ಅನ್ನೋ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ ಇದಾವೆ? ಒಂದೇ ಎಲಿಮೆಂಟ್ ಇದೆ, 3 ಅನ್ನೋದು. ಹಾಗಿದ್ರೆ ದ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಸೆಟ್ ಎ. ಎ ಅಂತಕ್ಕಂತ ಸೆಟ್ ಒಳಗ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇರ್ತಾವೋ ಅದನ್ನ ನಾವು ಏನಂತ ಕರಿತೇವಿ? ಆರ್ಡರ್ ಆಫ್ ಅ ಸೆಟ್ ಅಂತ ಕರಿಬೇಕು. ಆರ್ಡರ್ ಆಫ್ ಅ ಸೆಟ್ ಅನ್ನ ಸಿಂಬಾಲಿಕಲಿ ನಾವು ಹೇಗೆ ಬರಿತೇವಿ? O ಆಫ್ ಎ ಅಂತ ಬರೀಬಹುದು, ಅಥವಾ ನೀವು ಏನಂತ ಬರೀಬಹುದು? N ಆಫ್ ಎ ಅಂತ ಕೂಡ ನೀವು ಬರೀಬಹುದು. ಸೊ ಆರ್ಡರ್ ಆಫ್ ದ ಸೆಟ್ ಅಂದ್ರೇನು? ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಸೆಟ್ ಈಸ್ ಕಾಲ್ಡ್ ಆಸ್ ಅ ಆರ್ಡರ್ ಆಫ್ ದ ಸೆಟ್. ಸೊ let us take one set A is equals to 1 2 3. So ಇದರಲ್ಲಿ ಆರ್ಡರ್ ಆಫ್ ಎ, ಕ್ಯಾನ್ ಯು ಟೆಲ್ ಮಿ ಆರ್ಡರ್ ಆಫ್ ಎ? ಆರ್ಡರ್ ಆಫ್ ಎ ಅಂದ್ರೆ ಏನು? ಎ ಅನ್ನೋ ಸೆಟ್ ಅಲ್ಲಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇದಾವೆ ಕೌಂಟ್ ಮಾಡ್ಕೋಬೇಕು. ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇದಾವೆ? 1 2 3. ಸೊ ಹಿಯರ್ O ಆಫ್ ಎ ಅಥವಾ ಆರ್ಡರ್ ಆಫ್ ಅ ಸೆಟ್ ಎ ಎಷ್ಟು? 3 ಅಂತ ಕರಿಬೇಕು. ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಆರ್ಡರ್ ಆಫ್ ಅ ಸೆಟ್. ಸೊ we are discussing types of the sets. So in these types of the sets ಅಲ್ಲಿ ನಾವು ಈಗ ಡಿಸ್ಕಸ್ ಮಾಡಿರೋದು ಫೋರ್ತ್ ಒನ್ ಇನ್ಫೈನೈಟ್ ಸೆಟ್. ಸೊ ನೆಕ್ಸ್ಟ್ we are going to discuss equivalent sets. My dear students, equivalent is different, equal is different. First we will discuss what is equivalent set. Equivalent set ಅಂದ್ರೆ ಏನು ಅಂತ first we'll see. Equivalent sets ಅಂದ್ರೆ
ಇಫ್ ಟೂ ಸೆಟ್ಸ್ ಆರ್ ಸೇಡ್ ಟು ಬಿ ಇಕ್ವಿವ್ಯಾಲೆಂಟ್, ಯಾವುದೇ ಎರಡು ಸೆಟ್ಗಳನ್ನ ಎ ಅಂಡ್ ಬಿ, ಎರಡು ಸೆಟ್ಗಳನ್ನ ಇಕ್ವಿವ್ಯಾಲೆಂಟ್ ಅಂತ ಕರಿಬೇಕಾದ್ರೆ ಕಂಡೀಷನ್ ಏನು? ಎನ್ ಆಫ್ ಎ ಇಸ್ ಈಕ್ವಲ್ಸ್ ಟು ಎನ್ ಆಫ್ ಬಿ. ಎನ್ ಆಫ್ ಎ ಮೀನ್ಸ್ ವಾಟ್? ದ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ. ಎನ್ ಆಫ್ ಬಿ means what? The total number of elements present in the set B. Observe here the total number of, say, let us consider first one example. A is equals to 1, 2 and B is equals to 3, 4. Tell me here what is n of A, my dear students? n of A andre ಎಷ್ಟು? n of A andre order ಎಷ್ಟು? A ಅನ್ನೋ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕು. ಎ ಅನ್ನೋ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ? ಎರಡು ಎಲಿಮೆಂಟ್ಸ್. ಎನ್ ಆಫ್ ಎ ಇಸ್ ಈಕ್ವಲ್ಸ್ ಟು 2. ಬಿ ಅನ್ನೋ ಸೆಟ್ ಅಲ್ಲಿ ಹೌ ಮೆನಿ ಎಲಿಮೆಂಟ್ಸ್ ಆರ್ ದೇರ್? ಎನ್ ಆಫ್ ಬಿ ಇಸ್ ಈಕ್ವಲ್ಸ್ ಟು ಎಷ್ಟು? 2 ಎಲಿಮೆಂಟ್ಸ್. ಸೊ ಹಿಯರ್ ಎನ್ ಆಫ್ ಎ, ದಿಸ್ ಇಂಪ್ಲೈಸ್ ಈಸ್ ಎನ್ ಆಫ್ ಎ ಈಸ್ ಈಕ್ವಲ್ಸ್ ಟು ಎನ್ ಆಫ್ ಬಿ. ಎನ್ ಆಫ್ ಎ ಮತ್ತೆ ಎನ್ ಆಫ್ ಬಿ ಎರಡು ಈಕ್ವಲ್ ಇದಾವೇನು? ಎಸ್. ಎನ್ ಆಫ್ ಎ ದಲ್ಲಿ ಎರಡು ಎಲಿಮೆಂಟ್ಸ್, ಎನ್ ಆಫ್ ಬಿ ದಲ್ಲಿ ಎರಡು ಎಲಿಮೆಂಟ್ಸ್, ಎರಡೂ ಕೂಡ ಸೇಮ್ ಇರೋದ್ರಿಂದ ಎನ್ ಆಫ್ ಎ ಇಸ್ ಈಕ್ವಲ್ಸ್ ಟು ಎನ್ ಆಫ್ ಬಿ. So here particularly in this case A and B are said to be equivalent sets. A ಮತ್ತು B ನ ನಾವು ಏನಂತ ಕರಿಬಹುದು? equivalent sets ಅಂತ ಕರಿಬಹುದು. ಯಾಕಂದ್ರೆ number of elements in the set A, number of elements in the set B, both are same. So therefore equivalent sets. A and B are said to be equivalent sets. But remember my dear students, whatever number of elements present in A that are not ಸೇಮ್ ಆಸ್ ಬಿ. ಎ ದಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ 1 ಮತ್ತು 2, ಬಿ ದಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ 3 ಮತ್ತು 4. ಎರಡು ಎಲಿಮೆಂಟ್ಸ್ ಸೇಮ್ ಇಲ್ಲ, ಆದ್ರೆ ಏನಾಗಿದೆ? ನಂಬರ್ ಆಫ್ ಎಲಿಮೆಂಟ್ಸ್ ಸೇಮ್ ಇದಾವೆ. ಇದರಲ್ಲೂ ಎರಡು ಎಲಿಮೆಂಟ್ಸ್, ಇದರಲ್ಲೂ ಎರಡು ಎಲಿಮೆಂಟ್ಸ್. ದೇರ್ ಫೋರ್ ದೀಸ್ ಆರ್ ದ ಇಕ್ವಿವ್ಯಾಲೆಂಟ್ ಸೆಟ್. ನೆಕ್ಸ್ಟ್, ವಾಟ್ ಈಸ್ ಈಕ್ವಲ್ ಸೆಟ್ಸ್ ದೆನ್? ಹಾಗಿದ್ರೆ ಈಕ್ವಲ್ ಸೆಟ್ಸ್ ಅಂದ್ರೆ ಏನು? ಸೊ ಈಕ್ವಲ್ ಸೆಟ್ಸ್ ಅಂದ್ರೆ ಟೂ ಸೆಟ್ಸ್ ಎ ಅಂಡ್ ಬಿ ಆರ್ ಸೇಡ್ ಟು ಬಿ ಈಕ್ವಲ್ ಇಫ್ ಎವ್ರಿ ಎಲಿಮೆಂಟ್ ಆಫ್ ಎ, ಎ ದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ ಏನಾಗಿರ್ಬೇಕು? ಈಸ್ ಅ ಎಲಿಮೆಂಟ್ ಆಫ್ ಬಿ. ಎ ದಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಸ್ ಬಿ ದೊಳಗಿದ್ರೆ ಅವಾಗ ನಾವು ಏನಂತ ಕರಿಬೇಕು? ಎ ಈಸ್ ಈಕ್ವಲ್ಸ್ ಟು ಬಿ. ಎ ಈಸ್ ಈಕ್ವಲ್ಸ್ ಟು ಬಿ ಅಂತ ಕರಿಬೇಕು. ಇನ್ ದಿಸ್ ಎಕ್ಸಾಂಪಲ್ ಎ ಅಂಡ್ ಬಿ ಆರ್ ಇಕ್ವಿವ್ಯಾಲೆಂಟ್ ಸೆಟ್ಸ್ ಬಟ್ ದೇ ಆರ್ ನಾಟ್ ಈಕ್ವಲ್. ಇಲ್ಲಿ ಎ ಮತ್ತೆ ಬಿ ಏನಾಗಿದೆ? ಇಕ್ವಿವ್ಯಾಲೆಂಟ್ ಸೆಟ್ ಆಗಿದೆ, ಬಟ್ ಏನಾಗಿಲ್ಲ? ಈಕ್ವಲ್ ಆಗಿಲ್ಲ. ಈಕ್ವಲ್ ಆಗ್ಬೇಕಂದ್ರೆ ಏನು? ಲೆಟ್ ಅಸ್ ಟೇಕ್ ಅನದರ್ ಒನ್ ಎಕ್ಸಾಂಪಲ್. ಎ ಇಸ್ ಈಕ್ವಲ್ಸ್ ಟು 3, 4 ಅಂಡ್ ಬಿ ಇಸ್ ಈಕ್ವಲ್ಸ್ ಟು ಆಲ್ಸೋ 4, 3. ನಾವು ಅಬ್ಸರ್ವ್ ಹಿಯರ್, ಎ ದಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ? 2. ಬಿ ದಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ? 2. ಎ ಮತ್ತೆ ಬಿ ಎರಡೂ ಸೇಮ್ ಅದಾವೇನು? ಅಥವಾ ಎ ದಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ ಯಾವುದು? 3. ಹಿಯರ್ ಆಲ್ಸೋ 3, ಹಿಯರ್ ಆಲ್ಸೋ 4, ಹಿಯರ್ ಆಲ್ಸೋ 4. ಎ ಅಂಡ್ ಬಿ ಹ್ಯಾವ್ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ and they are equal also, means same number only there. So therefore here A is equals to B. A and B are equal sets, but here it is not equivalent. Means what? Equivalent means the only number of elements must be same. There is no condition they should contain the same elements. A ಮತ್ತು B equivalent ಅಂತ ಕರಿಬೇಕಾದ್ರೆ number of elements A, number of elements B ಏನಾಗಿರಬೇಕು? ಸೇಮ್ ಇದ್ರೆ ಸಾಕು. ಈಕ್ವಲ್ ಅಂತ ಕರಿಬೇಕಾದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಸೇಮ್ ಇರಬೇಕು, ಅದ್ರ ಜೊತೆಗೆ ಏನಾಗಿರ್ಬೇಕು? ಎ ಮತ್ತೆ ಬಿ ಇರ್ತಕ್ಕಂಥ ಎಕ್ಸಾಕ್ಟ್ಲಿ ಸೇಮ್ ಎಲಿಮೆಂಟ್ಸ್ ಇರಬೇಕು. ಅದಕ್ಕೆ ನಾವು ಏನಂತ ಕರಿತೇವೆ? ಈಕ್ವಲ್ ಸೆಟ್ಸ್ ಅಂತ ಕರಿತೇವೆ. ಇವೆರಡೂ ಬಹಳಷ್ಟು ಕನ್ಫ್ಯೂಸ್ ಆಗ್ತಕ್ಕಂಥ ಕಾನ್ಸೆಪ್ಟ್. ಸೊ ಯು ಹ್ಯಾವ್ ಟು ಕಾನ್ಸಂಟ್ರೇಟ್. ಇಕ್ವಿವೆಲೆಂಟ್ ಈಸ್ ಡಿಫರೆಂಟ್, ಈಕ್ವಲ್ ಇಸ್ ಡಿಫರೆಂಟ್. ಸೊ ನೆಕ್ಸ್ಟ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಸಬ್ ಸೆಟ್. ಸೊ ಪ್ರಿಯ ವಿದ್ಯಾರ್ಥಿಗಳೇ, ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿರೋದು ಇಕ್ವಿವೆಲೆಂಟ್ ಮತ್ತೆ ಈಕ್ವಲ್, ಇವು ಸಿಂಪಲ್. ಬಟ್ ಸಬ್ಸೆಟ್ ಅನ್ನೋದು ಮೇಜರ್ ಪಾರ್ಟು, ನಿಮಗೆ ಬಹಳಷ್ಟು ಕಾನ್ಸಂಟ್ರೇಷನ್ ಕೊಟ್ಟು ಕಲಿಬೇಕು. ಸೊ ಸಬ್ಸೆಟ್, ಯಾವುದೇ ಒಂದು ಸೆಟ್ ಎ ಅಂತಕ್ಕಂಥ ಸೆಟ್ ಅನ್ನ ಸಬ್ಸೆಟ್ ಆಫ್ ದ ಸೆಟ್ ಬಿ ಅಂತ ಕರಿಬೇಕಾದ್ರೆ ಆ ಸೆಟ್ ಕ್ಯಾಪಿಟಲ್ ಎ ಈ ಸೇಡ್ ಟು ಬಿ ಸಬ್ಸೆಟ್ ಆಫ್ ಬಿ. ಎ ಅನ್ನೋದನ್ನ ಸಬ್ಸೆಟ್ ಆಫ್ ಬಿ ಅಂತ ಕರಿಬೇಕಾದ್ರೆ ಏನಾಗಿರ್ಬೇಕು ಕಂಡೀಷನ್ ಅಂದ್ರೆ, ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ಆನ್ ಆಲ್ಸೋ ಎಲಿಮೆಂಟ್ ಆಫ್ ಬಿ. ಎ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟು ಬಿ ಒಳಗಡೆ ಇರಬೇಕು. ಇದ್ರೆ ಅವಾಗ ಮಾತ್ರ ನಾವು ಏನಂತ ಕರಿತೇವೆ? ಎ ಈಸ್ ಸಬ್ಸೆಟ್ ಆಫ್ ಬಿ ಅಂತ ಕರಿತೇವೆ. ಅಂಡ್ ಇಟ್ ಈಸ್ ಡಿನೋಟೆಡ್ ಬೈ ಲೈಕ್ ದಿಸ್. ಎ ಈಸ್ ಸಬ್ಸೆಟ್ ಆಫ್ ಬಿ ನ ಈ ರೀತಿ ಬರಿಬೇಕು. ಸೊ ಲೆಟ್ ಅಸ್ ಟೇಕ್ ಎಕ್ಸಾಂಪಲ್. ಇಲ್ಲೊಂದು ಎಕ್ಸಾಂಪಲ್ ತಗೊಳ್ತೇವೆ ನೋಡಿ. ಸಬ್ಸೆಟ್ ಅಂತ ಕರಿಬೇಕಾದ್ರೆ
A is equals to 1, 2 and B is equals to 1, 2, 3. ಅಬ್ಸರ್ವ್ ಮಾಡಿ, ಎ ದಲ್ಲಿ ಎಲಿಮೆಂಟ್ಸ್ ಯಾವ ಇದಾವೆ? 1 ಇದೆ, 2 ಇದೆ. ಬಿ ದಲ್ಲಿ ಯಾವ ಎಲಿಮೆಂಟ್ಸ್ ಇದಾವೆ? 1, 2, 3 ಇದಾವೆ. ಎ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಸ್ ಬಿ ಒಳಗಡೆ ಇರಬೇಕು. ಎ ಅಲ್ಲಿ 1 ಇದೆ, ಇಲ್ಲಿ ಕೂಡ 1 ಇದೆ. ಎ ಅಲ್ಲಿ 2 ಇದೆ, ಇಲ್ಲಿ ಕೂಡ 2 ಇದೆ. ಎ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಸ್ ಬಿ ಅಲ್ಲಿ ಇರೋದ್ರಿಂದ ಎ ಇಸ್ ಸೇಡ್ ಟು ಬಿ ಸಬ್ಸೆಟ್ ಆಫ್ ಬಿ. ನಾವು ಏನಂತ ಕರಿಬಹುದು? ಸಬ್ಸೆಟ್ ಆಫ್ ಬಿ ಅಂತ ಕರಿಬಹುದು, ಅಥವಾ ಬಿ ಈಸ್ ಅ ಸೂಪರ್ ಸೆಟ್ ಆಫ್ ಎ ಅಂತ ಕೂಡ ಕರಿಬಹುದು. ಕಂಡೀಷನ್, ಎ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಸ್ ಬಿ ಒಳಗೆ ಇರಬೇಕು. ನಾನು ಏನ್ ಹೇಳ್ತಾ ಇಲ್ಲ, ಬಿ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ ಒಳಗೆ ಇರಬೇಕು, ಅದು ನಾನು ಹೇಳ್ತಾ ಇಲ್ಲ. ಎ ದಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಸ್ ಬಿ ದಲ್ಲಿ ಇದ್ರೆ ದಟ್ಸ್ ಇನಫ್ ಟು ಸೇ ಎ ಈಸ್ ಸಬ್ಸೆಟ್ ಆಫ್ ಬಿ. ಸಿಂಬಾಲಿಕಲಿ ಈ ರೀತಿ ಬರೀತೇವೆ. ಸಪೋಸ್ ಎ ಈಸ್ ನಾಟ್ ಸಬ್ಸೆಟ್ ಆಫ್ ಬಿ, ಎ ಅನ್ನೋದು ಸಬ್ಸೆಟ್ ಆಫ್ ಬಿ ಇಲ್ಲದೆ ಹೋದ್ರೆ ಅವಾಗ ನಾವು ಏನಂತ ಕರಿಬೇಕು? ಎ ಈಸ್ ನಾಟ್ ಸಬ್ಸೆಟ್ ಆಫ್ ಬಿ ಅಂತ ಕರಿಬೇಕು. ಸಿಂಬಾಲಿಕಲಿ ಹೆಂಗ್ ಬರೀಬೇಕು ಅಂದ್ರೆ ಈ ರೀತಿ ಬರೀಬೇಕು. ಇದು ಸಿಂಬಾಲಿಕಲ್ ರಿಪ್ರೆಸೆಂಟೇಷನ್. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನೋಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸಿ, ಎವ್ರಿ ಸೆಟ್ ಈಸ್ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಪ್ರತಿಯೊಂದು ಸೆಟ್ಟು ಅದೇ ಸೆಟ್ಟಿಗೆ ಏನಾಗಿರುತ್ತೆ? ಸಬ್ಸೆಟ್ ಆಗಿರುತ್ತೆ. ಯಾಕೆ? So let us see the example. Let us take one example. A is equals to 1, 2, 3. Another one example. B is equals to 3, 2, 1. It is nothing but same set only. So these two sets are same. Every set means, well, let us take 1, 2, 3. Every set is subset to itself. ಮತ್ತೆ ಅದೇ ಸೆಟ್ ಅನ್ನ ತಗೊಂಡ್ರೆ 1, 2, 3, ಮತ್ತೆ ಇದೇ ಸೆಟ್ ಅನ್ನ ತಗೊಂಡ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಸ್ ಇದರಲ್ಲಿ ಪ್ರೆಸೆಂಟ್ ಇರೋದ್ರಿಂದ ನಾವೇನಂತ ಕರಿಬಹುದು? ಎವ್ರಿ ಸೆಟ್ ಈಸ್ ಸಬ್ಸೆಟ್ ಟು ಇಟ್ ಸೆಲ್ಫ್. ಪ್ರತಿಯೊಂದು ಸೆಟ್ ಅದೇ ಸೆಟ್ ಏನಾಗಿರುತ್ತೆ? ಸಬ್ಸೆಟ್ ಆಗಿರುತ್ತೆ. ಇನ್ನು ಎರಡನೇ ಪಾಯಿಂಟ್, ನಲ್ ಸೆಟ್ ಈಸ್ ಸಬ್ಸೆಟ್ ಟು ಆಲ್ ಸೆಟ್ಸ್. ಎಂಟಿ ಸೆಟ್ ಅನ್ನ ನಾವು ಟ್ರಿವಿಯಲ್ಲಿ ಕನ್ಸಿಡರ್ ಮಾಡೋದು ಏನಂದ್ರೆ ಇಟ್ ಈಸ್ ಸಬ್ಸೆಟ್ ಟು ಆಲ್ ಸೆಟ್. ಪ್ರತಿಯೊಂದು ಸೆಟ್ ಎಂಟಿ ಸೆಟ್ ಏನಾಗಿರುತ್ತೆ? ಸಬ್ಸೆಟ್ ಆಗಿರುತ್ತೆ ಅಂತ ಕರೀತೇವೆ. ನೆಕ್ಸ್ಟ್, ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಅ ಸೆಟ್ ಕಂಟೈನಿಂಗ್ n ಎಲಿಮೆಂಟ್ಸ್ ಈಸ್ 2 to the power n. ಅಂದ್ರೆ ಯಾವುದೇ ಒಂದು ಸೆಟ್ ಅಲ್ಲಿ n ನಂಬರ್ ಆಫ್ ಎಲಿಮೆಂಟ್ಸ್ ಗಳಿದ್ರೆ, ಯಾವುದೇ ಒಂದು ಸೆಟ್ ಅಲ್ಲಿ n ನಂಬರ್ ಆಫ್ ಎಲಿಮೆಂಟ್ಸ್ ಗಳಿದ್ರೆ ಅದಕ್ಕೆ ಎಷ್ಟು ಸಬ್ಸೆಟ್ಸ್ ಗಳನ್ನ ಬರೀಬಹುದು ಅಂದ್ರೆ 2 to the power n ಸಬ್ಸೆಟ್ಸ್ ಗಳನ್ನ ಬರೀಬಹುದು. ಇದು ವೆರಿ ಇಂಪಾರ್ಟೆಂಟ್. ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ಬರಬಹುದು. ಈ ರೀತಿ ಕೊಡ್ತಾರೆ ನೋಡಿ ಕ್ವಶನ್. ಲೆಟ್ ಅಸ್ ಟೇಕ್ ಹಿಯರ್ ಇಟ್ ಇಸ್ ದಿಸ್ ಒನ್ ಓನ್ಲಿ. ಎ ಈಸ್ ಈಕ್ವಲ್ಸ್ ಟು 1, 2 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಎಷ್ಟು ಸಬ್ಸೆಟ್ಸ್ ಗಳನ್ನ ಬರೀಬಹುದು ಅಂತ ಕೇಳಿದ್ರೆ 2 to the power, ಎ ದಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ? 2, ಅಂದ್ರೆ 2 to the power 2. 2 to the power 2 ಅಂದ್ರೆ 4 ಸಬ್ಸೆಟ್ಸ್ ವಿ ಕ್ಯಾನ್ ರೈಟ್ ಅಂತ ನೀವು ಆನ್ಸರ್ ಮಾಡಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ಸಬ್ಸೆಟ್ಸ್ ಆಫ್ ದ ಸೆಟ್ಸ್. ವೆರಿ ಇಂಪಾರ್ಟೆಂಟ್. ನಾವು ಡಿಸ್ಕಸ್ ಮಾಡಿರೋದು ಸಬ್ಸೆಟ್ಸ್ ಗಳ ಬಗ್ಗೆ. ಈಗ ನೆಕ್ಸ್ಟ್ ಪ್ರಾಪರ್ ಸಬ್ಸೆಟ್. ಸೊ ಪ್ರಾಪರ್ ಸಬ್ಸೆಟ್ ಮೀನ್ಸ್ ವಾಟ್? ಪ್ರಾಪರ್ ಸಬ್ಸೆಟ್ ಅಂದ್ರೆ a set A is said to be proper subset of B. A ಅನ್ನೋದನ್ನ ಪ್ರಾಪರ್ ಸಬ್ಸೆಟ್ ಆಫ್ ಬಿ ಅಂತ ಕರಿಬೇಕಾದ್ರೆ ಎವ್ರಿ ಎಲಿಮೆಂಟ್ ಆಫ್ ಎ, ಎ ದಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ ಏನಾಗಿರ್ಬೇಕು? ಇಫ್ ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ಎಲಿಮೆಂಟ್ ಆಫ್ ಬಿ, ಎ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಸ್ ಬಿ ದಲ್ಲಿ ಇರಬೇಕು. ಆದ್ರೆ ಎ ಏನಾಗಬಾರ್ದು? ಬಿ ಗೆ ಈಕ್ವಲ್ ಆಗಬಾರ್ದು. ಇದಕ್ಕೆ ನಾವೇನಂತ ಕರಿತೇವಿ? ಪ್ರಾಪರ್ ಸಬ್ಸೆಟ್ ಅಂತ ಕರಿತೇವಿ. ಎ ಈಸ್ ಪ್ರಾಪರ್ ಸಬ್ಸೆಟ್ ಆಫ್ ಬಿ ನ ಸಿಂಬಾಲಿಕಲಿ ಈ ರೀತಿ ಬರೀತೇವೆ. ಸೊ ಎಕ್ಸಾಂಪಲ್ ನೋಡೋದಾದ್ರೆ, ಸೊ ಲೆಟ್ ಅಸ್ ಟೇಕ್ ಎ ಇಸ್ ಈಕ್ವಲ್ಸ್ ಟು 1, 2, 3 and b is equals to 1, 2, 3, 4. See here, a is subset of b. a ದಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಸ್ b ದಲ್ಲಿ ಇದಾವೆ. ಆದ್ರೆ a ಏನಾಗಿಲ್ಲ? ನಾಟ್ ಈಕ್ವಲ್ಸ್ ಟು b. a ದಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಸ್ b ದೊಳಗಿಲ್ಲ. 1 ಇದೆ, 1 ಇದೆ, 2 ಇದೆ, 2 ಇದೆ, 3 ಇದೆ, 3 ಇದೆ, ಬಟ್ ಇಲ್ಲೊಂದು 4 ಎಕ್ಸ್ಟ್ರಾ ಇದೆ. ಎ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಸ್ ಬಿ ದಲ್ಲಿದೆ, ಆದ್ರೆ ಎ ಮತ್ತೆ ಬಿ ಎರಡು ಏನಾಗಿಲ್ಲ? ಈಕ್ವಲ್ ಆಗಿಲ್ಲ. ಸೊ ಈ ರೀತಿ ಕಂಡೀಷನ್, ಎ ಇಸ್ ಸಬ್ಸೆಟ್ ಆಫ್ ಬಿ, ಎ ನಾಟ್ ಈಕ್ವಲ್ಸ್ ಟು ಬಿ ಇರೋದ್ರಿಂದ ನಾವು ಇದನ್ನ ಏನಂತ ಕರಿಬಹುದು? ಎ ಈಸ್ ಪ್ರಾಪರ್ ಸಬ್ಸೆಟ್ ಆಫ್ ಬಿ ಅಂತ ಕರಿಬಹುದು. ಇದು ಪ್ರಾಪರ್ ಸಬ್ಸೆಟ್. ನೆಕ್ಸ್ಟ್ ಪವರ್ ಸೆಟ್. ಪವರ್ ಸೆಟ್ ಅಂದ್ರೆ ಏನು ಅಂತ. ಸೊ ಪವರ್ ಸೆಟ್ ಅಂದ್ರೆ ಸೆಟ್ ಕಂಟೈನಿಂಗ್ ಆಲ್ ಸಬ್ಸೆಟ್ಸ್ ಈಸ್ ಕಾಲ್ಡ್ ಆಸ್ ಅ ಪವರ್ ಸೆಟ್. ಅಂದ್ರೆ ಇದಕ್ಕೆ ಈ ಕಾನ್ಸೆಪ್ಟ್ ಅನ್ನ ಅಬ್ಸರ್ವ್ ಮಾಡ್ಕೋಬೇಕಂದ್ರೆ ಫಸ್ಟ್ ತಗೊಳ್ಳಿ, ಲೆಟ್ ಅಸ್ ಕನ್ಸಿಡರ್ ಒನ್ ಸೆಟ್ ಎ ಇಸ್ ಈಕ್ವಲ್ಸ್ ಟು 1, 2. ಸೊ
ಲೆಟ್ ಅಸ್ ಕನ್ಸಿಡರ್ ಒನ್ ಸೆಟ್ A is equals to 1, 2. A ಅನ್ನೋ ಸೆಟ್ ಅಲ್ಲಿ 1, 2 ಎಲಿಮೆಂಟ್ಸ್ ಗಳನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ನಾವು ಟೆಲ್ ಮಿ ದ ಸಬ್ಸೆಟ್ಸ್ ಆಫ್ A. ಸಬ್ಸೆಟ್ಸ್ ಆಫ್ A. A ಗೆ ಎಷ್ಟು ಸಬ್ಸೆಟ್ಸ್ ಗಳನ್ನ ಬರೀಬಹುದು? ಸಬ್ಸೆಟ್ಸ್ ಆಫ್ A ಆರ್. A ಗೆ ಎಷ್ಟು ಸಬ್ಸೆಟ್ಸ್ ಗಳನ್ನ ನಾವು ಬರೀಬಹುದು ಅಂತ ಹೇಳಿದ್ರೆ ಆಲ್ರೆಡಿ ಐ ಟೋಲ್ಡ್ ಸಬ್ಸೆಟ್ಸ್ ಅನ್ನ ನಾವು ಆಲ್ರೆಡಿ ಹೇಳಿದ್ವಿ. ಯಾವುದು? ಎಂಟಿ ಸೆಟ್ ಈಸ್ ಸಬ್ಸೆಟ್ ಟು ಎವ್ರಿ ಸೆಟ್. ಯಾವುದೇ ಸೆಟ್ ಇರಲಿ ಎಂಟಿ ಸೆಟ್ ಏನಾಗಿರುತ್ತೆ? ಸಬ್ಸೆಟ್ ಆಗಿರುತ್ತೆ. ಆಮೇಲೆ ದ ಸೆಟ್ ಇಟ್ ಸೆಲ್ಫ್ 1, 2. ಎಂಟಿ ಸೆಟ್ ಈಸ್ ಸಬ್ಸೆಟ್ ಆಫ್ ಎ. ಎಂಟಿ ಸೆಟ್ ಈಸ್ ಸಬ್ಸೆಟ್ ಆಫ್ ಎ. ನೆಕ್ಸ್ಟ್ ದ ಸೆಟ್ ಇಟ್ ಸೆಲ್ಫ್ ಈಸ್ ಆಲ್ಸೋ ಸಬ್ಸೆಟ್ ಆಫ್ ಎ. 1, ದ ಸೆಟ್ ಇಟ್ ಸೆಲ್ಫ್ ಈಸ್ ಆಲ್ಸೋ ಸಬ್ಸೆಟ್ ಆಫ್ ಎ. ನೆಕ್ಸ್ಟ್ ಸಿಂಗಲ್ಟನ್ ಸೆಟ್ 1. ನೆಕ್ಸ್ಟ್ ಸಿಂಗಲ್ಟನ್ ಸೆಟ್ 2. So 1, 2, 3, 4. These are the subsets of A. Already I told A ಅನ್ನೋ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ ಇರ್ತಾವೋ ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 2 ಎಲಿಮೆಂಟ್ಸ್ ಆರ್ ದೇರ್. ಸಬ್ಸೆಟ್ಸ್ ಎಷ್ಟು ಅಂದ್ರೆ 2 to the power n, 2 to the power 2, 2 to the power 2 ಅಂದ್ರೆ 4. ಅಂದ್ರೆ 4 ಸಬ್ಸೆಟ್ಸ್ ಗಳು. 1, 2, 3, 4. 4 ಸಬ್ಸೆಟ್ಸ್ ಗಳನ್ನ ಬರೆದಿದೆ. ಸೊ ನಾವೀಗ ಡಿಸ್ಕಸ್ ಮಾಡ್ತಾ ಇರೋದು ಪವರ್ ಸೆಟ್. ಪವರ್ ಸೆಟ್ ಮೀನ್ಸ್ here it is A is a one set. A ಅನ್ನೋದು ಒಂದು ಸೆಟ್ ಇದೆ. ಸೊ A ಅನ್ನೋ Aದು ಪವರ್ ಸೆಟ್ ಬರಿ ಅಂದ್ರೆ Aದು ಪವರ್ ಸೆಟ್ ಅನ್ನ ಸಿಂಬಾಲಿಕಲಿ ಹೆಂಗ್ ಬರೀಬೇಕು? P of A ಅಂತ ಬರೀಬೇಕು. ಪವರ್ ಸೆಟ್ ಆಫ್ A is denoted by P of A. It is nothing but collection of. ಪವರ್ ಸೆಟ್ ಆಫ್ A ಅಂದ್ರೆ collection of all possible subsets of A. ಎಗೆ ಎಷ್ಟು ಸಬ್ಸೆಟ್ಸ್ ಗಳನ್ನ ಬರೀತೇವೆ ಅವುಗಳ ಕಲೆಕ್ಷನ್ ಆಗಿ ನಾವೇನಂತ ಕರಿಬೇಕು? ಪವರ್ ಸೆಟ್ ಆಫ್ ಎ ಅಂತ ಕರಿಬೇಕು. ಈಗ 5 ಸೆಟ್ ಕಂಟೈನಿಂಗ್ 1, 2, ಸೆಟ್ ಕಂಟೈನಿಂಗ್ 1, ಸೆಟ್ ಕಂಟೈನಿಂಗ್ 2. ಸೊ ದೀಸ್ ಆಲ್ ಆರ್ ದ ಪವರ್ ಸೆಟ್ ಆಫ್ ಎ. ದಿಸ್ ಇಸ್ ದ ಕಾನ್ಸೆಪ್ಟ್. ಹಾಗಿದ್ರೆ ಪವರ್ ಸೆಟ್ ಆಫ್ ಎ ಅಂದ್ರೆ ಏನು? ಪವರ್ ಸೆಟ್ ಆಫ್ ಎ ಅಂದ್ರೆ ಸೆಟ್ ಕಂಟೈನಿಂಗ್ ಆಲ್ ಸಬ್ಸೆಟ್ಸ್. ದ ಸೆಟ್ ಕಂಟೈನಿಂಗ್ all subsets is called as a power set of A. And here it is. Calculate ಮಾಡುವಾಗ ನಿಮಗೆ again question may be arise. Question ಈ ರೀತಿ ಕೇಳಬಹುದು. Number of elements in the power set of A containing n elements is. ಒಂದು ಸೆಟ್ ಕೊಡ್ತಾರೆ. A is equals to 1, 2. ಇದಕ್ಕೆ ಎಷ್ಟು ಪವರ್ ಸೆಟ್ ಬರೀಬಹುದು ಅಂತ ಕೇಳಬಹುದು. ಇದಕ್ಕೆ ಎಷ್ಟು ಪವರ್ ಸೆಟ್ ಬರೀಬಹುದು ಅಂದ್ರೆ 2 to the power n of A. ಅಂದ್ರೆ 2 to the power n of A ಅಥವಾ 2 to the power A ದಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ? 2 ಅಂದ್ರೆ ಎಷ್ಟು? 4. ಸೊ ಇಲ್ಲಿ ಕೌಂಟ್ ಮಾಡಿ ನೋಡಿ. 1, 2, 3, 4. 4 ಸಬ್ಸೆಟ್ಸ್ ಗಳನ್ನ ಬರೆದಿದೆ. ಸೊ ದಿಸ್ ಇಸ್ ಕಾನ್ಸೆಪ್ಟ್. ಸೊ ಅದಕ್ಕೆ ನೋಟ್ ನೆನ್ಪಿಟ್ಕೊಳ್ಬೇಕು. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಪವರ್ ಸೆಟ್ ಆಫ್ ಎ. ಎ ಅನ್ನೋ ಸೆಟ್ ಅಲ್ಲಿ n ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರೆ ಎಷ್ಟು ಸಬ್ಸೆಟ್ಸ್ ಗಳನ್ನ ಬರೀಬಹುದು ಅಂದ್ರೆ 2 to the power n ಎಲಿಮೆಂಟ್ಸ್ ಆಫ್ ಸಬ್ಸೆಟ್ಸ್ ಗಳನ್ನ ಬರೀಬಹುದು. ನೆಕ್ಸ್ಟ್ ವಾಟ್ ಈಸ್ ಯೂನಿವರ್ಸಲ್ ಸೆಟ್? ಅಗೇನ್ ಯೂನಿವರ್ಸಲ್ ಸೆಟ್ ಅಂದ್ರೆ ಇಡೀ ಎಂಟೈರ್ ಯೂನಿವರ್ಸ್ ಅಂತ ಕರಿತೇವೆ. ಸೊ ಯೂನಿವರ್ಸಲ್ ಸೆಟ್ ಅಂದ್ರೆ ಸೇಮ್ ಮೀನಿಂಗು. ಅ ನಾನ್ ಎಂಟಿ ಸೆಟ್ ವಿಚ್ ಆಲ್ ದ ಸೆಟ್ಸ್ ಅಂಡರ್ ಕನ್ಸಿಡರೇಷನ್ ಆರ್ ಸಬ್ಸೆಟ್ಸ್. ಸೊ ಸಿಂಪಲ್ ಆಗಿ ಹೇಳಬೇಕಾದ್ರೆ ಯೂನಿವರ್ಸಲ್ ಸೆಟ್ ಅಂದ್ರೆ ಯಾವ ಸೆಟ್, ಈಗ ಸೇ ಫಾರ್ ಎಕ್ಸಾಂಪಲ್ ನಾವು ಕೆಲವು ವಿಷಯಗಳನ್ನ ಮಾತಾಡ್ತಾ ಇರ್ತೇವೆ. ಸೊ ನಾವು ಯಾವ ವಿಷಯಗಳನ್ನ ಮಾತಾಡ್ತಾ ಇದ್ದೇವೆ ಆ ಪರ್ಟಿಕ್ಯುಲರ್ ಸಿಚುವೇಶನ್ ದಲ್ಲಿ ಅವೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ದೊಡ್ಡ ಬಿಗ್ಗರ್ ನಂಬರ್ ಸೆಟ್ ಯಾವ್ದಿರುತ್ತೋ ಅದನ್ನ ನಾವೇನಂತ ಕರಿಬೇಕು? ಯೂನಿವರ್ಸಲ್ ಸೆಟ್ ಅಂತ ಕರಿಬೇಕು. ಇಟ್ ಈಸ್ ಡಿನೋಟೆಡ್ ಬೈ ದ ಲೆಟರ್ ಕ್ಯಾಪಿಟಲ್ ಯು ಅಂತ ಹೇಳ್ತೇವೆ. ಸೊ ಈಗ ಸೇ ಫಾರ್ ಎಕ್ಸಾಂಪಲ್ ಸಿ ಹಿಯರ್, ಈಗ ನಾನು ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಗಳ ಬಗ್ಗೆ ಮಾತಾಡ್ತಾ ಇರ್ತೀನಿ, ಸೆಟ್ ಆಫ್ ಇಂಟೀಜರ್ಸ್ ಗಳ ಬಗ್ಗೆ ಮಾತಾಡ್ತಾ ಇರ್ತೀನಿ, ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್ ಗಳ ಬಗ್ಗೆ ಮಾತಾಡ್ತಾ ಇರ್ತೀನಿ. ಇವೆಲ್ಲವನ್ನೂ ಒಳಗೊಂಡಂತಹ ದೊಡ್ಡ ಸೆಟ್ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ರಿಯಲ್ ನಂಬರ್ಸ್. ಸೊ ದೇರ್ ಫೋರ್ ರಿಯಲ್ ನಂಬರ್ಸ್ ಈಸ್ ಕಾಲ್ಡ್ ಆಸ್ ದ ಯೂನಿವರ್ಸಲ್ ಸೆಟ್. ಯೂನಿವರ್ಸಲ್ ಸೆಟ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ಸ್ ಅಲ್ಲಿ ನಾವು ಎದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ ಅವೆಲ್ಲವನ್ನೂ ಒಳಗೊಂಡಿರ್ತಕ್ಕಂಥ ದೊಡ್ಡ ಸೆಟ್ಟಿಗೆ ನಾವೇನಂತ ಕರಿಬೇಕು? ಯೂನಿವರ್ಸಲ್ ಸೆಟ್ ಅಂತ ಕರೀತೇವೆ. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ದ ಸೆಟ್ಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಜಸ್ಟ್ ಸಿನಾಪ್ಸಿಸ್ ಅನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಇದ್ರ ಬೇಸಿಸ್ ಮೇಲೆ ನಾವು ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋದಾಗ ಇನ್ನೂ ಬ್ರೀಫ್ ಆಗಿ ನಾವು ಡಿಸ್ಕಸ್ ಮಾಡಿದಾಗ ನಿಮಗೆ ಕಾನ್ಸೆಪ್ಟ್ಗಳು ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಾವು
we will discuss the questions based on this. Whatever we discussed so far, ಇಲ್ಲಿವರೆಗೂ ನಾವು ಏನು ಡಿಸ್ಕಸ್ ಮಾಡಿದ್ವಿ ಆ ಕಾನ್ಸೆಪ್ಟ್ಗಳ ಮೇಲೆ ಕೆಲವು ಕ್ವಶನ್ಸ್ಗಳನ್ನು ನಾನು ಇವತ್ತಿನ ಕ್ಲಾಸಲ್ಲಿ ಸಾಲ್ವ್ ಮಾಡ್ತೇನೆ. ಸೊ ಅಬ್ಸರ್ವ್ ದ ಕ್ವಶನ್ ಹಿಯರ್. ಫಸ್ಟ್ ಕ್ವಶನ್, see here, the roster form of A is, A ಅನ್ನೋದೊಂದು ಸೆಟ್ ಕೊಟ್ಟಿದ್ದಾರೆ. A ಅನ್ನೋದೊಂದು ಸೆಟ್ ಕೊಟ್ಟಿದ್ದಾರೆ, ನೀವೇನ್ ಮಾಡ್ಬೇಕು, ಅದನ್ನ ರೋಸ್ಟರ್ ಫಾರ್ಮ್ ಒಳಗೆ ಬರಿಬೇಕು. ಇದು ವೆರಿ ಇಂಪಾರ್ಟೆಂಟ್. ನಿಮಗೆ ಕ್ವಶನ್ ಈ ರೀತಿ ಕೊಟ್ಟಿರ್ತಾರ, ರೋಸ್ಟರ್ ಫಾರ್ಮ್ ಇಂದ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಬರೀರಿ ಅಂತ ಹೇಳ್ಬಹುದು, ಸೆಟ್ ಬಿಲ್ಡರ್ ಫಾರ್ಮ್ ಇಂದ ರೋಸ್ಟರ್ ಫಾರ್ಮಿಗೆ ಬರಿ ಅಂತ ಹೇಳ್ಬಹುದು. ಸೊ ನಾನು ಆಲ್ರೆಡಿ ಹೇಳಿರೋ ಹಾಗೆ ಮತ್ತೊಂದ್ಸರಿ ರಿಕಾಲ್ ಮಾಡ್ತಾ ಇದ್ದೀನಿ. ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ ಏನು, ರೋಸ್ಟರ್ ಫಾರ್ಮ್ ಅಂದ್ರೆ ಏನು, ಯು ಶುಡ್ ರಿಮೆಂಬರ್, ನಿಮಗೆ ಗೊತ್ತಿರಬೇಕು. ಸಿಂಪಲ್ ಆಗಿ ಹೇಳೋದಾದ್ರೆ ರೋಸ್ಟರ್ ಫಾರ್ಮ್ ಅಂದ್ರೆ ಎಲಿಮೆಂಟ್ಸ್ ಗಳನ್ನ ಲಿಸ್ಟ್ ಔಟ್ ಮಾಡಿ, ದೇ ಆರ್ ಸಪರೇಟೆಡ್ ಬೈ ಕಾಮಾಸ್ ಅಂಡ್ ದೇ ಆರ್ ರಿಟರ್ನ್ ವಿದಿನ್ ದ ಬ್ರಾಕೆಟ್ಸ್. ಬ್ರಾಕೆಟ್ಸ್ ಅಲ್ಲಿ ಬರೀಬೇಕು, ಎಲಿಮೆಂಟ್ಸ್ ಗಳನ್ನ ಲಿಸ್ಟ್ ಔಟ್ ಮಾಡಬೇಕು, ಆಮೇಲೆ ಕಾಮಾ ಕೊಟ್ಟು ಸಪರೇಟ್ ಮಾಡಿ ಬರೀಬೇಕು. ಈ ರೀತಿ ಬರೆದ್ರೆ, ಈ ರೀತಿ ಬರೆಯೋದಕ್ಕೆ ನಾವೇನಂತ ಕರಿಬೇಕು, ರೋಸ್ಟರ್ ಫಾರ್ಮ್ ಅಂತ ಕರಿತೇವೆ. ವಾಟ್ ಈಸ್ ಸೆಟ್ ಬಿಲ್ಡರ್ ಫಾರ್ಮ್? ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ ಏನು? ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ ಅಲ್ಲಿ ಪರ್ಟಿಕ್ಯುಲರ್ ಒಂದು ಕಂಡೀಷನ್ ಅನ್ನ ಕೊಟ್ಟಿರ್ತೇವೆ, ಆ ಕಂಡೀಷನ್ಸ್ ಗಳನ್ನ ಯಾವೆಲ್ಲ ಎಲಿಮೆಂಟ್ಸ್ ಗಳು ಸ್ಯಾಟಿಸ್ಫೈ ಮಾಡ್ತಾವ ಅದನ್ನ ಬರೀತೇವೆ. ಇದಕ್ಕೆ ಏನಂತ ಕರಿತೇವೆ, ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರಿತೇವೆ. ಸೊ ಈಗ ಅಬ್ಸರ್ವ್ ದ ಕ್ವಶನ್, ದ ರೋಸ್ಟರ್ ಫಾರ್ಮ್ ಆಫ್ ಎ. ಎ ಅಂತಕ್ಕಂಥ ಒಂದು ಸೆಟ್ ಅನ್ನ ಕೊಟ್ಟಿದ್ದಾರೆ, ಎ ಅಂತಕ್ಕಂಥ ಸೆಟ್ ಅನ್ನ ಕೊಟ್ಟಿದ್ದಾರೆ. ನೀವೇನ್ ಬರೀಬೇಕು, ದ ರೋಸ್ಟರ್ ಫಾರ್ಮ್ ಆಫ್ ಎ ಅಂದ್ರೆ ಎ ಅನ್ನೋದು ಯಾವ್ದ್ರಲ್ಲಿದೆ, ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಇದೆನೋ ರೋಸ್ಟರ್ ಫಾರ್ಮ್ ಅಲ್ಲಿ ಇದೆನೋ ಫಸ್ಟ್ ನೀವು ಗಮನಿಸಬೇಕು. ಸೊ ಸೆಟ್ ಎ ಅನ್ನೋದು ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಇದೆ. ಯಾಕೆ ಸೆಟ್ ಬಿಲ್ಡರ್ ಫಾರ್ಮು? ಸೆಟ್ ಬಿಲ್ಡರ್ ಫಾರ್ಮ್ ಯಾಕೆ ಅಂದ್ರೆ ಇಲ್ಲೇ ಕಂಡೀಷನ್ ಕೊಟ್ಟಿದ್ದಾರೆ. ಈ ಕಂಡೀಷನ್ ಅನ್ನು ಕೊಟ್ಟಿರೋದ್ರಿಂದ ಇದನ್ನ ನಾವೇನಂತ ಕರಿತೇವೆ, ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರಿತೀವಿ. ನಾವು ಇದನ್ನ ಏನ್ ಮಾಡಬೇಕು, ರೋಸ್ಟರ್ ಫಾರ್ಮ್ ಒಳಗೆ ಬರೀಬೇಕು. ವಾಟ್ ಈಸ್ ರೋಸ್ಟರ್ ಫಾರ್ಮ್? ರೋಸ್ಟರ್ ಫಾರ್ಮ್ ಅಂದ್ರೆ ಏನು? ವಿ ಲಿಸ್ಟ್ ಔಟ್ ಆಲ್ ದ ಎಲಿಮೆಂಟ್ಸ್ ವಿಚ್ ಪೊಸೆಸಸ್ ದ ಗಿವನ್ ಪ್ರಾಪರ್ಟಿ. ಎ ಅಂತಕ್ಕಂಥ ಇಲ್ಲೊಂದು ಪ್ರಾಪರ್ಟಿ ಕೊಟ್ಟಿದ್ದಾರೆ ಅಥವಾ ಕಂಡೀಷನ್ ಕೊಟ್ಟಿದ್ದಾರೆ. ಏನ್ ಕಂಡೀಷನ್? ಎಕ್ಸ್, ಇಟ್ ಈಸ್ ಕಲೆಕ್ಷನ್ ಆಫ್ ಆಲ್ ಎಲಿಮೆಂಟ್ಸ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಅ 2 ಡಿಜಿಟ್ ನ್ಯಾಚುರಲ್ ನಂಬರ್. 2 ಡಿಜಿಟ್ ನ್ಯಾಚುರಲ್ ನಂಬರ್ ಇದೆ. ಸಚ್ ದಟ್ ದ ಸಮ್ ಆಫ್ ಇಟ್ಸ್ ಡಿಜಿಟ್ ಈಸ್ 8. ಅವುಗಳ ಸಮ್ ಏನಾಗಿರ್ಬೇಕು, 8 ಆಗಿರ್ಬೇಕು. ಅಂತ ನ್ಯಾಚುರಲ್ ನಂಬರ್ಸ್ ಯಾವ್ಯಾವ ಇದಾವೆ ಅದನ್ನ ಲಿಸ್ಟ್ ಔಟ್ ಮಾಡ್ರಿ. ಸೊ ಈಗ ನೀವು ಫಸ್ಟ್ ಆಪ್ಷನ್ ಅನ್ನು ಅಬ್ಸರ್ವ್ ಮಾಡ್ಬೇಕು. ಫಸ್ಟ್ ಆಪ್ಷನ್ ಎ. ಫಸ್ಟ್ ಆಪ್ಷನ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ಇದ್ರೊಳಗಡೆ ಎಂತ ಎಲಿಮೆಂಟ್ಸ್ ಇರಬೇಕು, 2 ಡಿಜಿಟ್ ನಂಬರ್ ಇರಬೇಕು. 2 ಡಿಜಿಟ್ ಅಂದ್ರೆ 10ರ ಸ್ಥಾನ ಮತ್ತೆ ಬಿಡಿ ಸ್ಥಾನ ಎರಡೇ ಇರಬೇಕು. ಸೇ ಫಾರ್ ಎಕ್ಸಾಂಪಲ್ 21, 48 ಇಂಥ ನಂಬರ್ಸ್ ಗಳಿಗೆ ನಾವು ಏನಂತ ಕರಿತೇವಿ, 2 ಡಿಜಿಟ್ ನಂಬರ್ಸ್ ಅಂತ ಕರಿತೇವಿ. 2 ಡಿಜಿಟ್ ಅಂದ್ರೆ 10th ಪ್ಲೇಸ್, ಸಾರಿ ಬಿಡಿ ಸ್ಥಾನ ಇರಬೇಕು. ದಿಸ್ ಈಸ್ 10th ಪ್ಲೇಸ್, ದಿಸ್ ಈಸ್ ಯೂನಿಟ್ ಪ್ಲೇಸ್. ಇದು ಬಿಡಿ ಸ್ಥಾನ, ಇದು 10ರ ಸ್ಥಾನ, ಎರಡೇ ಡಿಜಿಟ್ಸ್ ಗಳನ್ನ ಹೊಂದಿರಬೇಕು. ಅಂತ ನಂಬರ್ಸ್ ಗಳು ಇರಬೇಕು. ಅದಕ್ಕೆ ನಾವು ಏನಂತ ಕರಿತೀವಿ, 2 ಡಿಜಿಟ್ ನಂಬರ್ಸ್ ಅಂತ ಕರಿತೇವೆ. ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ 2 ಡಿಜಿಟ್ ನಂಬರ್ಸ್ ಅಂತ ಕರಿತೇವೆ. ಸೊ ಫಸ್ಟ್ನೇ ಆಪ್ಷನ್ ಆಗ್ತದೆ ಏನು, ವೆರಿಫೈ ಮಾಡಿ ನೋಡ್ರಿ. ಫಸ್ಟ್ನೇ ಆಪ್ಷನ್ ಇಟ್ ಈಸ್ ನಾಟ್ ಕರೆಕ್ಟ್ ಒನ್, ಬಿಕಾಸ್ ಹಿಯರ್ ವಾಟ್ ಆರ್ ದ ಗಿವನ್ ಆಪ್ಷನ್ಸ್, 125 215. Observe here 125 225, these are 3 digit number. First of all ಇವೇನಲ್ಲ 2 digit numbers ಎಲ್ಲ. ಸೊ ಫಸ್ಟ್ ಆಪ್ಷನ್ ನೆವರ್ ಪಾಸಿಬಲ್, ಇದು ಯಾವತ್ತೂ ಯಾವ ಕಾಲಕ್ಕೂ ಆಗೋದೇ ಇಲ್ಲ. ನೆಕ್ಸ್ಟ್ ಎರಡನೇ ಆಪ್ಷನ್ ಬಿ ಆಪ್ಷನ್. ಬಿ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಸಮ್ ಆಫ್ 2 ಡಿಜಿಟ್ ನಂಬರ್ ಇರಬೇಕು. ಓಕೆ, 35 and 80 ಅಂತ ಕೊಟ್ಟಿದ್ದಾರೆ. ಇದು 2 ಡಿಜಿಟ್ ನಂಬರ್ ಇದೆ, ಬಟ್ ಏನಾಗ್ತಾ ಇದೆ, ಇದ್ರಗಳ ಸಮ್ ಏನಾಗಬೇಕು, 8 ಆಗಬೇಕು ಅಂತ ಹೇಳಿದ್ದಾರೆ. 3 + 5 2 ಡಿಜಿಟ್ ನಂಬರ್ ಆಗಿರಬೇಕು, ಇವುಗಳ ಸಮ್ ಏನಾಗಬೇಕು, 8 ಆಗಬೇಕು. 3 + 5 ಎಷ್ಟು, 8. 8 + 0 ಎಷ್ಟು, ದಟ್ ಈಸ್ ಆಲ್ಸೋ 8. ಬಟ್ ಅದರ್ ದೆನ್ ದಿಸ್ ಇದು ಇನ್ಕಂಪ್ಲೀಟ್ ಆನ್ಸರ್. ಇನ್ಕಂಪ್ಲೀಟ್ ಅಂದ್ರೆ ಇನ್ನೂ so many numbers, still there are so many numbers, by adding we may get, here it is 8. So this is also incomplete answer, that's why it is also not possible. ಇದು ಕೂಡ ಆಪ್ಷನ್ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಆಪ್ಷನ್ ಅಬ್ಸರ್ವ್ ಮಾಡಿದ್ರೆ 1 7 26 35. ಚೆಕ್, here it is 1 + 7 ಎಷ್ಟು, 8. It is possible. 2 + 6 8, 3 + 5 8, 4 + 4 8, 5 + 3 8, 6 + 2 is also 8, 7 + 1 is also 8, 8 + 0 is also 8. So these are all the
2 digit number which will give the sum as 8 ಇದಾಗಬಹುದು. ಡಿ ಆಪ್ಷನ್ ಚೆಕ್ ಮಾಡಿ ನೋಡ್ರಿ. ಸೊ ಡಿ ಆಪ್ಷನ್ ಚೆಕ್ ಮಾಡಿದ್ರೆ 1 7 ಇದೆ, 1 7 sum is also 8, 2 6 sum is also 8, 4 plus 4 sum is also 8, 5 plus 3 sum is also 8, 7 plus 1 sum is also 8. But these are not complete answers. There are still more numbers which satisfies the given condition. So therefore here the correct option is C. So C is the correct option. Remaining all are incomplete. So therefore you have to select. So ನೀವು ಸೆಲೆಕ್ಟ್ ಮಾಡಬೇಕಾಗಿರೋದು ಈ ಆಪ್ಷನ್ ಅನ್ನು. ಇದು ಕೂಡ ಸರಿ ಇದೆ, ಇದು ಕೂಡ ಸರಿ ಇದೆ, ಆದ್ರೆ ಇದೇನಾಗಿದೆ ಇನ್ಕಂಪ್ಲೀಟ್ ಆಗಿದೆ. ನಮ್ಗೇನ್ ಬೇಕು? ಕಂಪ್ಲೀಟ್ ಆನ್ಸರ್ ಬೇಕು, ಮೋಸ್ಟ್ ಅಪ್ರೋಪ್ರಿಯೇಟ್. ನೆನಪಿಟ್ಕೊಳ್ಳಿ, 4 ಆಪ್ಷನ್ ಅಲ್ಲಿ ಯಾವುದು ಮೋಸ್ಟ್ ಕ್ಲೋಸರ್ ಅಪ್ರೋಪ್ರಿಯೇಟ್ ಇರುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಇದು ಮಾತ್ರ. ಇದನ್ನ ತಗೊಂಡ್ರೆ ಬರೀ 2 ನಂಬರ್ಸ್ ಅಷ್ಟೇ ಇತ್ತು, ಇದನ್ನ ತಗೊಂಡು ಕೂಡ ಕೆಲವು ನಂಬರ್ಸ್ ಅಷ್ಟೇ ಇದೆ. ಸೊ ನಮಗೇನಾಗಿರ್ಬೇಕು? ಮೋಸ್ಟ್ ಅಪ್ರೋಪ್ರಿಯೇಟ್, ಕ್ಲೋಸೆಸ್ಟ್ ಯಾವ್ದಾಗಿರುತ್ತೆ ಆ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಹಾಗಾಗಿ ಸಿ ಆಪ್ಷನ್ ಇಸ್ ದ ಕರೆಕ್ಟ್ ಒನ್. So my dear students, they are given in the set builder form. Set builder form ಅಲ್ಲಿ ಕೊಟ್ಟಿದ್ರು, ಅವ್ರು ನಿಮ್ಗೆ ಎದರಲ್ಲಿ ಬರೀಲಿಕ್ಕೆ ಹೇಳಿದ್ರು? ರೋಸ್ಟರ್ ಫಾರ್ಮ್ ಅಲ್ಲಿ ಬರೀಲಿಕ್ಕೆ ಹೇಳಿದ್ರು. ರೋಸ್ಟರ್ ಫಾರ್ಮ್ ಅಂದ್ರೆ ಈ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡತಕ್ಕಂತ ಎಲಿಮೆಂಟ್ಸ್ ಗಳು ಯಾವುದು ಅಂತ ನೋಡ್ಕೊಳ್ಬೇಕು. ಸೊ ಸಿ ಆಪ್ಷನ್ ಇಸ್ ದ ಕರೆಕ್ಟ್ ಒನ್. ಸೊ ನೋಡ್ಕೊಳ್ಳಿ, ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು. ವಿಲ್ ಮೂವ್ ಟು ದ ಸೆಕೆಂಡ್ ಕ್ವಶನ್. ಸೊ ಪಾಸ್ ದ ವಿಡಿಯೋ ಟು ನೋಟ್ ಇಟ್ ಡೌನ್. ನಿಮ್ಗೆ ಬೇಕಿದ್ರೆ ಸೊಲ್ಯೂಷನ್ ನೋಡ್ಕೊಳ್ರಿ. Next question. The roster form of, again they have given one question. ನಿಮಗೆ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ, ನೀವು ಅದನ್ನ ಏನ್ ಮಾಡ್ಕೊಳ್ಬೇಕು? ರೋಸ್ಟರ್ ಫಾರ್ಮ್ ಅಲ್ಲಿ ಬರೀಬೇಕು. ಸೊ ರೋಸ್ಟರ್ ಫಾರ್ಮ್ ಅಲ್ಲಿ ಬರೀಬೇಕಂದ್ರೆ ಈ ಕಂಡೀಷನ್ ಅನ್ನ ಸಾಲ್ವ್ ಮಾಡ್ಕೊಳ್ಬೇಕು. ಈ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡ್ತಕ್ಕಂಥ ಎಲಿಮೆಂಟ್ಸ್ ಗಳು ಯಾವುದು ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕು. ಸೊ ಡೈರೆಕ್ಟ್ಲಿ ಐ ವಿಲ್ ರೈಟ್ ದ ಕಂಡೀಷನ್ ದೇ ಆನ್ಲಿ ಗಿವನ್ ಏನ್ ಕಂಡೀಷನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳಿ. So it is w minus 2 divided by w plus 3 is equals to 3. Solve this one. w plus 3 ನ ಆಚೆ ಶಿಫ್ಟ್ ಮಾಡ್ಕೊಳ್ಳಿ, ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಕ್ರಾಸ್ ಮಲ್ಟಿಪ್ಲೈ. ಸೊ ಅವಾಗ ಎಷ್ಟಾಯ್ತು? w minus 2 is equals to 3 into w plus 3. w minus 2 is equals to 3 into w plus 3 3 is a 9 ಆಯ್ತು. ಸೊ w ಇರತಕ್ಕಂಥ ನಂಬರ್ಸ್ ಅನ್ನ ಒಂದ್ ಕಡೆ ಬರ್ಕೊಳ್ಳಿ, ಕಾನ್ಸ್ಟೆಂಟ್ ನ ಒಂದ್ ಕಡೆ ಬರ್ಕೊಳ್ಳಿ. ಸೊ ಇಲ್ಲಿ w ಇರೋದ್ರಿಂದ ಇಲ್ಲಿ 9 ಇದೆ, w minus 3w 9 minus 2 ಆ ಕಡೆ ಶಿಫ್ಟ್ ಮಾಡಿದ್ರೆ ಪ್ಲಸ್ 2 ಆಯ್ತು. ಸೊ ಇಟ್ ವಿಲ್ ಬಿ minus 2w is equals to 11. ಸೊ therefore w is equals to minus 2 ಆ ಕಡೆ ಸೈಡ್ ಶಿಫ್ಟ್ ಮಾಡಿದ್ರೆ 11 divided by minus 2 or plus divided by minus ಅಂದ್ರೆ minus 11 by 2. ಹಾಗಿದ್ರೆ w ನ ವ್ಯಾಲ್ಯೂ ಎಷ್ಟು ಅಂದ್ರೆ -11/2. ಸೊ -11/2 ಇರತಕ್ಕಂತ ಆಪ್ಷನ್ ಯಾವುದು? ಬಿ. ದಿಸ್ ಇಸ್ ದ ಕರೆಕ್ಟ್ ಒನ್. ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಸಾಲ್ವ್. ಎನಿ ಡೌಟ್ಸ್ ಇದ್ರೆ ನೋಡಿ. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ನೀವು ಬರ್ಕೊಳ್ಬೇಕಾದ್ರೆ ಪಾಸ್ ದ ವಿಡಿಯೋ ದೆನ್ ರೈಟ್ ಇಟ್ ಡೌನ್. ನೆಕ್ಸ್ಟ್ ಸಿ ಅಬ್ಸರ್ವ್ ಹಿಯರ್. ಸೊ write the set builder form of A. So here dear students, this is given. Is it set builder or a roster form? First you should tell. So ಇದೇನಾಗಿದೆ? ರೋಸ್ಟರ್ ಫಾರ್ಮ್ ಅಲ್ಲಿ ಇದೆ. ರೋಸ್ಟರ್ ಫಾರ್ಮ್ ಅಂದ್ರೆ ಏನು? ಎಲಿಮೆಂಟ್ಸ್ ಗಳನ್ನ ಏನ್ ಮಾಡಿರ್ಬೇಕು ನಾವು? ಬ್ರಾಕೆಟ್ ಅಲ್ಲಿ ಬ್ರೇಸಸ್ ಅಲ್ಲಿ ಬರ್ದಿರ್ಬೇಕು. ದೇ ಆರ್ ಸಪರೇಟೆಡ್ ಬೈ ಕಾಮಾಸ್ ಕೊಟ್ಟು ಸಪರೇಟ್ ಮಾಡಿರ್ಬೇಕು. ಈಗ ಸೆಟ್ ಅನ್ನ ಕೊಟ್ಟಿರೋದು ರೋಸ್ಟರ್ ಫಾರ್ಮ್ ಅಲ್ಲಿ, ಅಂದ್ರೆ ನಂಬರ್ಸ್ ಗಳನ್ನ ಬರೆದಿದ್ದಾರೆ. ನೀವು ಅದನ್ನ ಏನ್ ಮಾಡಬೇಕು? ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಬರಿಬೇಕು. ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ ಈ ಎಲಿಮೆಂಟ್ಸ್ ಗಳನ್ನ ಸ್ಯಾಟಿಸ್ಫೈ ಮಾಡ್ತಕ್ಕಂತ ಕಂಡೀಷನ್ ಯಾವುದು? ಈ 4 ಆಪ್ಷನ್ ಅಲ್ಲಿ ಚೆಕ್ ಮಾಡ್ಕೊಳ್ರಿ. ಸೊ ಫಸ್ಟಿಗೆ ನೋಡ್ರಿ, ಫಸ್ಟ್ ಆಪ್ಷನ್ ಏನ್ ಕೊಟ್ಟಿದ್ದಾರೆ? A is equals to, it is collection of all elements x such that x is an integer ಅಂತ ಹೇಳಿದ್ದಾರೆ. x is an integer ಅಂದ್ರೆ ಈ ಸೆಟ್ ಅಲ್ಲಿ ಏನೇನು ಎಲಿಮೆಂಟ್ಸ್ ಇದಾವೆ? ಮೋಸ್ಟ್ ಎಲ್ಲಾ ಇಂಟಿಜರ್ಸ್ ಇರ್ತವೆ. ಎಲ್ಲಾ ಇಂಟಿಜರ್ಸ್ ಅಂದ್ರೆ ಯಾವುದು? 0 ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 2 ಅಪ್ ಟು ಸೋ ಆನ್. ಆಲ್ ಇಂಟಿಜರ್ ಇರ್ಬೇಕು. ಬಟ್ ಇಲ್ಲಿ ಏನಿದಾವೆ? ಓನ್ಲಿ 2 ನಂಬರ್ಸ್ ಆರ್ ದೇರ್, -3 +3. ಅಫ್ಕೋರ್ಸ್ ಇವು ಕೂಡ ಇಂಟಿಜರ್ಸ್ ಇದಾವೆ, ಆದ್ರೆ ಏನಿರಬೇಕು? ಎಲ್ಲಾ ಇಂಟಿಜರ್ಸ್ ಇರ್ಬೇಕಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಎಲ್ಲಾ ಇಂಟಿಜರ್ಸ್ ಇಲ್ಲ. ಸೊ ದೇರ್ ಫೋರ್ ಫಸ್ಟ್ ಆಪ್ಷನ್ ಈಸ್ ನಾಟ್ ಪಾಸಿಬಲ್. ನೆಕ್ಸ್ಟ್ x is a root of the equation. ಸೊ ನಿಮ್ಗೆ ಎಲ್ರಿಗೂ ಗೊತ್ತಿರಬೇಕು
ರೂಟ್ ಆಫ್ ದ ಇಕ್ವೇಶನ್ ಅಂದ್ರೆ ಅಥವಾ ಸೊಲ್ಯೂಷನ್ ಆಫ್ ದ ಇಕ್ವೇಶನ್ ಅಂದ್ರೆ ದ ವ್ಯಾಲ್ಯೂ ಆಫ್ ಎಕ್ಸ್ ವಿಚ್ ಸ್ಯಾಟಿಸ್ಫೈ LHS is equals to RHS. x square plus 2 equals to 0 ಈ ಇಕ್ವೇಶನ್ ಅನ್ನ ಸ್ಯಾಟಿಸ್ಫೈ ಮಾಡ್ತಕ್ಕಂಥ ಎಕ್ಸ್ ವ್ಯಾಲ್ಯೂ, ಅದಕ್ಕೆ ನಾವೇನಂತ ಕರಿತೇವಿ, ಸೊಲ್ಯೂಷನ್ ಅಂತ ಕರಿತೇವೆ. ಸೊ ಇದಕ್ಕೆ ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು, ನೋಡಿ ನೀವು ಸೊಲ್ಯೂಷನ್ ಅಂದ್ರೆ ಇದನ್ನ ಸಾಲ್ವ್ ಮಾಡ್ಕೊಳ್ಬಹುದು. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಪ್ಲಸ್ 2 ಆ ಕಡೆ ಶಿಫ್ಟ್ ಮಾಡ್ರಿ, ಎಕ್ಸ್ ಇಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ ರೂಟ್ 2 ಆಗುತ್ತೆ. ಪ್ಲಸ್ ಆರ್ ಮೈನಸ್ ರೂಟ್ 2 ಆದ್ರೆ ಇದು ಪ್ಲಸ್ ಆರ್ ಮೈನಸ್ 2i ಅನ್ನೋದು ಕಾನ್ಸೆಪ್ಟ್ ಬರುತ್ತೆ. ಸೊ ಇದು ಐ ಅಂದ್ರೆ ಕಾಂಪ್ಲೆಕ್ಸ್ ನಂಬರ್, ಬಟ್ ನಮಗ್ ಚೆಕ್ ಮಾಡಬೇಕಾಗಿರೋದು -3 ಬರಬೇಕು. -3 ಇದೇನು ಇಲ್ಲ, ಇಲ್ಲಿ -√2 ಬರ್ತಾ ಇದೆ. ಇದು ನೆಕ್ಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ನಮಗೇನ್ ಬೇಕು, ಆನ್ಸರ್ ಏನಾಗಿರ್ಬೇಕು, ಪ್ಲಸ್ ಆರ್ ಮೈನಸ್ √3 ಬರಬೇಕು. ಬಟ್ ಇಲ್ಲಿ ಏನಿದೆ, -√2 ಇತ್ತು, ಸ್ಕ್ವೇರ್ ಅನ್ನ ಈ ಕಡೆ ಶಿಫ್ಟ್ ಮಾಡಿದಾಗ ಪ್ಲಸ್ ಆರ್ ಮೈನಸ್ √2 ಆಯ್ತು. ಸೊ ದೇರ್ ಫಾರ್ ದಿಸ್ ಈಸ್ ಆಲ್ಸೋ ನಾಟ್ ಪಾಸಿಬಲ್. Then the possibilities, next check here is A, C ಅನ್ನೋ ಆಪ್ಷನ್ ಒಳಗೆ ಎಂತ ಎಲಿಮೆಂಟ್ಸ್ ಇದಾವ, ಇಟ್ ಈಸ್ ಕಲೆಕ್ಷನ್ ಆಫ್ ಆಲ್ ಎಲಿಮೆಂಟ್ಸ್ x such that x is a real number. x ಏನಾಗಿರ್ಬೇಕು, ರಿಯಲ್ ನಂಬರ್ ಆಗಿರ್ಬೇಕು. ವಾಟ್ ಆರ್ ರಿಯಲ್ ನಂಬರ್ಸ್, ಇಟ್ ಈಸ್ ಫ್ರಮ್ -∞ to +∞. -∞ದಿಂದ +∞ ವರೆಗೆ ಯಾವೆಲ್ಲ ನಂಬರ್ಸ್ ಇರ್ತಾವ ಅವೆಲ್ಲಗಳ ನಂಬರ್ಸ್ಗಳನ್ನು ನಾವೇನಂತ ಕರಿತೇವಿ, ರಿಯಲ್ ನಂಬರ್ಸ್ ಅಂತ ಕರಿತೇವಿ. ಸೊ ಇಲ್ಲಿ ಏನದಾವ, ಬರೀ 2 ನಂಬರ್ಸ್ ಆರ್ ದೇರ್, -3 and +3. ಸೊ ದಿಸ್ ಇಸ್ ಆಲ್ಸೋ ನಾಟ್ ಪಾಸಿಬಲ್. ದೆನ್ ಪಾಸಿಬಿಲಿಟಿ ಈಸ್ ಓನ್ಲಿ ದ ಡಿ ಆಪ್ಷನ್. ಸೊ ಯು ಮೇ ಚೆಕ್, ನೀವು ಚೆಕ್ ಮಾಡ್ಕೊಳ್ಬಹುದು, ಎಕ್ಸ್ ಈಸ್ ಅ ರೂಟ್ ಆಫ್ ದಿಸ್ ಇಕ್ವೇಶನ್, ಇದ್ರದ್ದು ರೂಟ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಅಬ್ಸರ್ವ್ ಮಾಡಿ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 9 ಕೊಟ್ಟಿದ್ದಾರೆ. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 9, ಇದ್ರದ್ದು ರೂಟ್ ಏನಪ್ಪಾ ಅಂದ್ರೆ -3 + 3 ಆಗುತ್ತೇನು ಚೆಕ್ ಮಾಡಬೇಕು. -3 + 3 ರೂಟ್ ಆಗ್ಬೇಕಂದ್ರೆ ಎಕ್ಸ್ ವ್ಯಾಲ್ಯೂ ನೀವೇನ್ ಕೊಡಬೇಕು, -3 ಕೊಟ್ಟು ನೋಡಿ. -3 ಸ್ಕ್ವೇರ್ ಎಷ್ಟು, 9. ಎಕ್ಸ್ ವ್ಯಾಲ್ಯೂ 3 ಇದೆ, 3 ಸ್ಕ್ವೇರ್ ಮಾಡಿ, ಎಕ್ಸ್ ವ್ಯಾಲ್ಯೂ 3 ಕೊಟ್ರೆ 3 ಸ್ಕ್ವೇರ್ ಎಷ್ಟು, 9. ಸೊ ಇಟ್ ಮೀನ್ಸ್ ದ ರೂಟ್ಸ್ ಫಾರ್ ದಿಸ್ ಇಕ್ವೇಶನ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 9 ರೂಟ್ ಯಾವ್ದು, ಎಕ್ಸ್ ಇಸ್ ಈಕ್ವಲ್ಸ್ ಟು +3 -3. ಸೊ +3 -3 ನೇ ಕೊಟ್ಟಿರೋದ್ರಿಂದ ಇದನ್ನ ನಾವು ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಬರೆದ್ರೆ ಏನಂತ ಬರೀಬೇಕು, ಇಟ್ ಈಸ್ ಕಲೆಕ್ಷನ್ ಆಫ್ ಆಲ್ ಎಲಿಮೆಂಟ್ಸ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ದ ರೂಟ್ ಆಫ್ ದ ಇಕ್ವೇಶನ್ ಅಂತ ಬರೀತೇವೆ. ಸೊ ಇದು ಅಪ್ರೋಪ್ರಿಯೇಟ್ ಆನ್ಸರ್. ನೆಕ್ಸ್ಟ್, ಓಕೆ, ಸೊ ಲೈಕ್ ದಿಸ್ ಕ್ವಶನ್ಸ್ ವಿ ವಿಲ್ ಸಾಲ್ವ್ ಇನ್ ಅಪ್ಕಮಿಂಗ್ ಡೇಸ್. ಸೊ ನಿಮಗೆ ಈ ರೀತಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋದು ನೋಡ್ಬೇಕಂತ ಆಸೆ ಇದ್ರೆ, ಸೊ ನೀವೇನ್ ಮಾಡಬೇಕು, ನಮ್ದು ಈಗ ಸದ್ಯದಲ್ಲೇ ಬ್ಯಾಚಸ್ ಸ್ಟಾರ್ಟ್ ಆಗ್ತಾ ಇದೆ. ಫ್ರಮ್ 9th January 2025 ಆನ್ಲೈನ್ ಕ್ಲಾಸಸ್ ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್. ಸೊ ನಿಮಗೇನಾದರೂ ಅಡ್ಮಿಷನ್ ತಗೊಳ್ಬೇಕಂತ ಇದ್ರೆ ಯು ಹ್ಯಾವ್ ಟು ಕಾಂಟ್ಯಾಕ್ಟ್ ಫಾರ್ ಮೋರ್ ಇನ್ಫಾರ್ಮೇಶನ್ ದಿಸ್ ನಂಬರ್, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೆ ಬ್ಯಾಚಸ್ ಸ್ಟಾರ್ಟ್ ಆದ ತಕ್ಷಣ ಈ ರೀತಿದು ಮತ್ತೆ ಫರ್ದರ್ ವಿಡಿಯೋಸ್ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇರ್ತೇವೆ. ಥ್ಯಾಂಕ್ ಯು.